ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಕೆ ಗಂಗಾಧರ ಮಾಸ್ಟರು. KR ಟ್ಯುಟೋರಿಯಲ್ಸ್ನ ಶಿಕ್ಷಕ ಆಕಾಂಕ್ಷಿಗಳ ಒಂದು ಯೂಟ್ಯೂಬ್ ಚಾನಲ್ಗೆ ಪ್ರೀತಿಪೂರ್ವಕವಾಗಿ ನಿಮ್ಮನ್ನ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇಲ್ಲೊಂದು ವಾಕ್ಯ ಇದೆ, ನಚೋರಹಾರ್ಯಂ ನಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನಚ ಭಾರಕಾರಿ ವ್ಯಯೇಕೃತೆ ವರ್ಧತೆ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ ಒಂದು ಸುಂದರವಾದಂತ ಸುಭಾಷಿತ ರತ್ನ ಭಂಡಾರದಿಂದ ಆಯ್ಕೆ ಮಾಡಿದಂತ ಒಂದು ಶ್ಲೋಕ ಇದೆ. ಅದು ಹೇಳ್ತಾ ಇದೆ, ಕಳ್ಳರಿಂದ ಕದ್ಕೊಂಡು ಹೋಗ್ಲಿಕ್ಕೆ ಆಗದೆ ಇರತಕ್ಕಂತ, ರಾಜರು ರಾಜಧನ ಮೂಲಧನ ಅಂತ ಪಡಿಲಿಕ್ಕೆ ಆಗದೆ ಇರತಕ್ಕಂತ, ಅಣ್ಣ ತಮ್ಮಂದಿರಿಗೆ ಭಾಗ ಮಾಡಿ ಹಂಚಬೇಕು ಅನ್ನೋ ಯಾವುದೇ ಗೊಂದಲ ಇಲ್ಲದಂತ, ತಲೆ ಮೇಲೆ ಹೊತ್ಕೊಂಡಿದ್ದೀನಲ್ಲಪ್ಪ ಭಾರ ಅಂತನೂ ಅನ್ನಿಸಿದಂತಹ, ಆದ್ರೆ ನಿರಂತರವಾಗಿ ಖರ್ಚು ಮಾಡಿದಷ್ಟು ನಿತ್ಯವೂ ಹೆಚ್ಚಿಕೊಂಡು ಹೋಗ್ತಕ್ಕಂಥ ಸಂಪತ್ತು ಈ ಜಗತ್ತಲ್ಲಿ ಏನಾದ್ರೂ ಇದ್ರೆ ಅದು ವಿದ್ಯೆ ಎಂಬ ಸಂಪತ್ತು ಮಾತ್ರ ಅನ್ನೋದು ಈ ಶ್ಲೋಕದ ಸಂಕ್ಷಿಪ್ತ ಅರ್ಥ. ಈ ನಿಟ್ಟಲ್ಲಿ ನೋಡೋದಾದ್ರೆ, ಜ್ಞಾನವನ್ನ ಗಳಿಸುತ್ತಾ, ಜ್ಞಾನವನ್ನ ಹಂಚುತ್ತಾ, ಆ ಜ್ಞಾನದ ಸಂಪತ್ತನ್ನ ಹೆಚ್ಚು ಮಾಡ್ಕೊಂಡು ಹೋಗ್ತಿರ್ತಕ್ಕಂಥ ಶಿಕ್ಷಕ ವೃತ್ತಿ ಅತ್ಯಂತ ಶ್ರೇಷ್ಠವಾದಂತ, ಸಾರ್ವಕಾಲಿಕ, ಸರ್ವಶ್ರೇಷ್ಠ, ಪವಿತ್ರವಾದ ವೃತ್ತಿಯನ್ನು ತಾವು ಆಯ್ಕೆ ಮಾಡ್ಕೊಂಡಿರೋದಕ್ಕೆ ನಾನು ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀನಿ. ಅದರೊಟ್ಟಿಗೆ ನಿಮ್ಮನ್ನ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ, ಅಂದ್ರೆ KR ಟ್ಯುಟೋರಿಯಲ್ಸ್ ನ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ನೀವು ನೋಡ್ತಾ ಇದ್ದೀರಿ, GPT HST ಗೋಸ್ಕರ ಡಿಪಾರ್ಟ್ಮೆಂಟ್ ಬಿಟ್ಟಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆ ಇದೆ. ಅದರಲ್ಲಿ ಈಗ ನಾನು ನಿಮ್ಮ ಮುಂದೆ ಸೆಕ್ಷನ್ 1 ಮಾದರಿ ಪ್ರಶ್ನೆ ಪತ್ರಿಕೆಯ 2ನೇ ಪೇಪರ್ನ 1ನೇ ಸೆಕ್ಷನ್ ಅನ್ನ ರಸಾಯನಶಾಸ್ತ್ರ ಕುರಿತಂತ ಪ್ರಶ್ನೆಗಳನ್ನ ನಿಮ್ಮೊಟ್ಟಿಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀನಿ. ಅಂಡ್ ಮೋರ್ ಓವರ್ KR ಟ್ಯುಟೋರಿಯಲ್ಸ್ ಶಿಕ್ಷಕರ ಆಯ್ಕೆಗಾಗಿಯೇ ಇರ್ತಕ್ಕಂಥ ಒಂದು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ಕವಿರತ್ನ ಸರ್ ಅವರು. ಸೊ ಹಾಗಾಗಿ ನೀವು ಪ್ರತಿ ಸ್ಲೈಡ್ ಮೇಲೂ ಅವರ ಕಾಂಟ್ಯಾಕ್ಟ್ ನಂಬರ್ ಬರ್ತದೆ, ಯೂಟ್ಯೂಬ್ ಚಾನಲ್ ಟೆಲಿಗ್ರಾಮ್ ಗುಂಪ್ನ ಲಿಂಕ್ ಬರ್ತಾ ಇದೆ, ತಾವು ಸಬ್ಸ್ಕ್ರೈಬ್ ಆಗಬಹುದು ಅಂತ ಹೇಳ್ತಾ, ಖಂಡಿತ ನಂಬಿಕೆ ಇಟ್ಟಾಗಬಹುದು. ಇನ್ನು ನಿಮ್ಗೆ ಖಂಡಿತ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ವಿಶೇಷವಾಗಿ ಸಬ್ಜೆಕ್ಟ್ ವೈಸು ನೀವು ಯಶಸ್ಸನ್ನ ಗಳಿಸಬಹುದು ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ ಮಾತಾಡ್ತಾ ಹೋಗೋಣ. ರಸಾಯನಶಾಸ್ತ್ರದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ಈ ರೀತಿ ಇದೆ, ಹೌ ಮೆನಿ ಆರ್ಬಿಟಲ್ಸ್ ಕ್ಯಾನ್ ಹ್ಯಾವ್ ದಿ ಫಾಲೋಯಿಂಗ್ ಸೆಟ್ ಆಫ್ ಕ್ವಾಂಟಮ್ ನಂಬರ್ಸ್. ಈ ಪಾಠ ಈ ಪ್ರಶ್ನೆ ಫಸ್ಟ್ PUC ಕೆಮಿಸ್ಟ್ರಿನಲ್ಲಿ ಇದೆ ಸ್ನೇಹಿತರೆ. ಫಸ್ಟ್ PUC ಕೆಮಿಸ್ಟ್ರಿ ಸೆಕೆಂಡ್ ಚಾಪ್ಟರ್ ಪರಮಾಣು ರಚನೆ ಅಂತ ಇದೆ. ನಮಗೆ ಗೊತ್ತಿದೆ, ಆರ್ಬಿಟ್ ಅನ್ನೋದು ವೃತ್ತಾಕಾರದ ಒಂದು ಪಥ, ಅಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತೆ ಅನ್ನೋದು ಒಂದು ನೀಲ್ಸ್ ಬೋರ್ ಕೊಟ್ಟಂತ ಕಾನ್ಸೆಪ್ಟ್. ಹಾಗೆ ಆರ್ಬಿಟಲ್ ಅನ್ನೋದು ವೃತ್ತಾಕಾರದ ಪಥದ ಒಳಗಡೆ 3 ಡೈಮೆನ್ಷನಲ್ ನಲ್ಲಿ ಸುತ್ತಕ್ಕಂತ ದ ಮೋಸ್ಟ್ ಪ್ರಾಬಬಿಲಿಟಿ ಆಫ್ ದಿ ಎಲೆಕ್ಟ್ರಾನ್ಸ್ ಎಕ್ಸಿಸ್ಟೆನ್ಸ್. ಬಹುತೇಕ ಇಟ್ಸ್ ಅ ರೀಜನ್ ಆಫ್ ದ ಮೋಸ್ಟ್ ಪ್ರಾಬಬಿಲಿಟಿ ಆಫ್ ಎಲೆಕ್ಟ್ರಾನ್ಸ್ ಏರಿಯಾ ಅಂತ ಕರೆಯೋದು ಆರ್ಬಿಟಲ್. ನಾವು ಆರ್ಬಿಟ್ ಅನ್ನೋದನ್ನ ಕಕ್ಷೆ ಅಂತ ಕರಿತೀವಿ, ಆರ್ಬಿಟಲ್ ಅನ್ನೋದನ್ನ ಕಕ್ಷಕ ಅಂತ ಕೂಡ ಕರಿತೀವಿ. ಸೊ ಅವರು ಒಂದು ಸೆಟ್ ಆಫ್ ಕ್ವಾಂಟಮ್ ನಂಬರ್ಸ್ ನ ಕೊಟ್ಟಿದ್ದಾರೆ ನಮ್ಗೆ. ಈಗ ಇಲ್ಲಿ n is equals to 3, L is equals to 1 and M of L is equals to 0 ಅಂತ. n ಅನ್ನೋದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ನ ಹೇಳುತ್ತೆ, L ಅನ್ನೋದು ಅಜಿಮುಥಲ್ ಕ್ವಾಂಟಮ್ ನಂಬರ್ ನ ಹೇಳುತ್ತೆ, M of L ಅನ್ನೋದು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ನ ಹೇಳುತ್ತೆ. ಸೊ ಇದರ ಸಂಬಂಧವನ್ನ ಗ್ರಹಿಸಿ ಅದರಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಆರ್ಬಿಟಲ್ಸ್ ಬರಬಹುದು ಅನ್ನೋದನ್ನ ನಾವು ಹುಡುಕಿ ಹೇಳಬೇಕಾಗ್ತದೆ. ಬನ್ನಿ ಸ್ನೇಹಿತರೆ ನೋಡ್ತಾ ಹೋಗೋಣ. ಹೀಗೆ ಆರ್ಬಿಟಲ್ಸ್ ಅನ್ನೋದು ಹೀಗೆ ನಾವು ಗುರುತಿಸ್ತೀವಿ. ನೀವು ನೋಡ್ತಾ ಇದ್ದೀರಿ ಈಗ, ಎಸ್, ನೀಲ್ಸ್ ಬೋರ್ ಕೊಟ್ಟಂತ ಮಾದರಿ, ಪ್ರತಿಯೊಂದು ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಎಲೆಕ್ಟ್ರಾನ್ಗಳು ಕೇಂದ್ರವನ್ನು ಗೊಂದಲ ಮಾಡಿಕೊಂಡು ಸುತ್ತಲೂ ಎಲೆಕ್ಟ್ರಾನ್ಗಳು ಸುತ್ತದೆ. ಬೀಜ ಕೇಂದ್ರದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿದೆ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಬೀಜ ಕೇಂದ್ರದಲ್ಲಿದೆ, ಸುತ್ತಲೂ ಎಲೆಕ್ಟ್ರಾನ್ಗಳು ಸುತ್ತುತ್ತೆ. ಆ ಎಲೆಕ್ಟ್ರಾನ್ಗಳು ಸುತ್ತಾ ಇರೋದನ್ನೇ ತಾವೀಗ ನೋಡ್ತಾ ಇದ್ದೀರಿ. ಇದು ಆರ್ಬಿಟ್ ನ ಒಳಗಡೆ ಆರ್ಬಿಟಲ್ಗಳಿದೆ. ಇದನ್ನ ಡಿಸೈಡ್ ಮಾಡಲಿಕ್ಕೆ ಅಂತಾನೆ ಕ್ವಾಂಟಮ್ ನಂಬರ್ಸ್ ಅನ್ನೋದು ಬರ್ತದೆ. ಅದು ಒಂದು ಎಲೆಕ್ಟ್ರಾನ್ನ
ಅಡ್ರೆಸ್ ಅನ್ನ ಹೇಳೋ ಹಾಗೆ, ನಥಿಂಗ್ ಬಟ್ ಪೊಸಿಷನ್, ಎನರ್ಜಿ ಲೆವೆಲ್, ಎನರ್ಜಿ, ಸ್ಪಿನ್ ಮೊಮೆಂಟ್, ಇದೆಲ್ಲವನ್ನ ಹೇಳೋದು ಕ್ವಾಂಟಮ್ ನಂಬರ್ಸ್ ಅಲ್ಲಿ. ಸೊ ಆರ್ಬಿಟಲ್ಗೆ ನಮಗೆ ಡಿಫರೆನ್ಸ್ ಗೊತ್ತಾಗಬೇಕು. ಮೊದಲು ಆರ್ಬಿಟ್ ಅನ್ನೋದು ಆಲ್ಮೋಸ್ಟ್ ಒಂದು ಸರ್ಕ್ಯುಲರ್ ಪಾತ್ವೆ. ಆರ್ಬಿಟಲ್ ಅನ್ನೋದು 3 ಡೈಮೆನ್ಷನ್ ಪಾತ್ವೆ. ಎಲ್ಲಿ ಎಲೆಕ್ಟ್ರಾನ್ ಮೋಸ್ಟ್ ಲೈಕ್ಲಿ ಟು ಬಿ ಫೌಂಡ್, ಇಲ್ಲಿರಬಹುದು ಎಲೆಕ್ಟ್ರಾನ್ ಅಂತ ಕರೆಯೋದು ಆರ್ಬಿಟಲ್, ಕಕ್ಷಕ. ಆರ್ಬಿಟ್ ಅನ್ನೋದು ಒಂದು ಫಿಕ್ಸ್ಡ್ ಪಾತ್. ಇದು ಬಹುಪಾಲು ನಾವು ಹೇಳ್ತೀವಿ ಒಂದು ಸರ್ಕ್ಯುಲರ್ ಅಥವಾ ವೃತ್ತಾಕಾರದ ಪಥ. ಹಾಗಾಗಿ ಅದೊಂದು 2 ಡೈಮೆನ್ಷನ್ ಆದ್ರೆ ಆರ್ಬಿಟಲ್ 3 ಡೈಮೆನ್ಷನ್. ಅಂಡ್ ಕೆಪಾಸಿಟಿ ನೋಡಿ, ಆರ್ಬಿಟ್ ನಲ್ಲಿ ಮಲ್ಟಿಪಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದ್ರೆ ಆರ್ಬಿಟಲ್ ನಲ್ಲಿ ಇಟ್ ಕ್ಯಾನ್ ಅಪ್ ಟು ಹೋಲ್ಡ್ ಓನ್ಲಿ ಅಬೌಟ್ 2 electrons according to Wolfgang Pauli explosion principle. ಏನು ಹೇಳ್ತದೆ, ಬಹಿಷ್ಕರಣ ತತ್ವದ ಪ್ರಕಾರ ಪ್ರತಿ ಆರ್ಬಿಟಲ್ ನಲ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ ಇರಲಿಕ್ಕೆ ಸಾಧ್ಯವಿದೆ. ಅಂಡ್ ಡಿಫರೆಂಟ್ ಎನರ್ಜಿ ಲೆವೆಲ್ಸ್ ವಿತ್ ಮಲ್ಟಿಪಲ್ ಆರ್ಬಿಟ್ಸ್ ನ ಆರ್ಬಿಟಲ್ ನಾವು ಓದ್ತಾ ಹೋದ್ರೆ, ಆದ್ರೆ ಆರ್ಬಿಟಲ್ ಒಳಗಡೆ ಬಂದಾಗ ಎಸ್ ಆರ್ಬಿಟಲ್, ಪಿ ಆರ್ಬಿಟಲ್, ಡಿ ಅಂಡ್ ಇವನ್ ಎಫ್ ಆರ್ಬಿಟಲ್ ಅಲಾಂಗ್ ವಿತ್ ದೇರ್ ಯುನೀಕ್ ಶೇಪ್ ಅನ್ನೋದು ಆರ್ಬಿಟಲ್ ಅಲ್ಲಿ ಓದ್ತೀವಿ. ನಿಮಗೆ ಡಿಫರೆನ್ಸ್ ಗೊತ್ತಿರಬೇಕು. ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ತರದ ಪ್ರಶ್ನೆ ಮುಂದಿನ ಎಕ್ಸಾಮ್ ಅಲ್ಲಿ. ಅಂಡ್ ಆರ್ಬಿಟ್ ಈಸ್ ಬೆಟರ್ ಟು ಬಿ ಎಕ್ಸ್ಪ್ಲೈನ್ಡ್ ಬೈ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಓನ್ಲಿ, whereas orbital can be explained by all the 4 quantum numbers like principal quantum number, azimuthal quantum number, magnetic quantum number and spin quantum number. ಎಲ್ಲಾ ಕ್ವಾಂಟಮ್ ನಂಬರ್ ಗಳಿಂದನೂ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗುವಂತದ್ದು ಆರ್ಬಿಟಲ್ ಅಥವಾ ಕಕ್ಷಕ. ಆರ್ಬಿಟ್ ಅನ್ನ ಕೇವಲ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇಂದ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀವಿ ಸ್ನೇಹಿತರೆ. ಸೊ ಆರ್ಬಿಟಲ್ಸ್ ಅಂದ್ರೆ ಏನು? ದೀಸ್ ಆರ್ ದಿ ಫಿಸಿಕಲ್ ರೀಜನ್ಸ್ ಆಫ್ space around the nucleus of an atom where electrons are most likely to be found. ಮರಿಬಾರದು ಸ್ಟೇಟ್ಮೆಂಟ್ ಸ್ನೇಹಿತರೆ, ಖಂಡಿತ ಅಗತ್ಯ ಇದೆ ಈ ಸ್ಟೇಟ್ಮೆಂಟ್. ನೋಡಿ, ಈಗ ನಿಮ್ಗೆ ಎಡಭಾಗದಲ್ಲಿ ನೋಡ್ತಾ ಇರೋ ಇದು ಆರ್ಬಿಟ್. ಇದು ಆರ್ಬಿಟ್, ಇದು ಅಕಾರ್ಡಿಂಗ್ ಟು ನೀಲ್ಸ್ ಬೋರ್ ಇದು ಆರ್ಬಿಟ್ ಸ್ನೇಹಿತರೆ. 3 ಡೈಮೆನ್ಷನ್ ನೋಡಿ ಗೊತ್ತಾಗ್ತಿದೆ ನಿಮ್ಗೆ. ಇಲ್ಲಿ ಆರ್ಬಿಟಲ್, ಆ ಆರ್ಬಿಟ್ ಒಳಗಡೆನೆ ಎಲೆಕ್ಟ್ರಾನ್ ತನ್ನದೇ ಅಂತ ಒಂದು ಶೇಪ್ ಅನ್ನ ಸೃಷ್ಟಿ ಮಾಡ್ಕೊಂಡು ಚಲಿಸುತ್ತೆ. ಅಂಡ್ ದಿಸ್ ಇಸ್ ಕಾಲ್ಡ್ ಆರ್ಬಿಟಲ್. ಇದು ವೃತ್ತಾಕಾರದ ಪಥ. ಎಡಭಾಗದಲ್ಲಿ ನೀವು ನೋಡ್ತಿರೋದು, ಬಲಭಾಗದಲ್ಲಿರೋದು 3 ಡೈಮೆನ್ಷನ್ ಪಥ ಆರ್ಬಿಟಲ್. ಮರಿಬಾರದು ಸ್ನೇಹಿತರೆ, ಇದು ಆರ್ಬಿಟಲ್. ಎಸ್, ಕ್ವಾಂಟಮ್ ನಂಬರ್ಸ್ ಏನ್ ಹೇಳ್ತದೆ? ಇಟ್ ಇಸ್ ಗೋಯಿಂಗ್ ಟು ಬಿ ಆಕ್ಟ್ ಆಸ್ ಅನ್ ಅಡ್ರೆಸ್ ಫಾರ್ ಅನ್ ಎಲೆಕ್ಟ್ರಾನ್ ಟು ಡಿಸ್ಕ್ರೈಬ್ ಎನರ್ಜಿ, ಲೊಕೇಶನ್ ಅಂಡ್ ದ ಸ್ಪಿನ್. ಇದಿಷ್ಟನ್ನು ಹೇಳೋದು ಕ್ವಾಂಟಮ್ ನಂಬರ್ಸ್. 4 ಕ್ವಾಂಟಮ್ ನಂಬರ್ಸ್ ಇದೆ. ಫಸ್ಟ್ PUC ಕೆಮಿಸ್ಟ್ರಿ ಸೆಕೆಂಡ್ ಚಾಪ್ಟರ್ ಇಷ್ಟನ್ನು ಡೀಟೇಲ್ ಆಗಿ ಇದ್ರ ಮೇಲೆ ಕ್ವಶನ್ ಫ್ರೇಮ್ ಆಗಿರೋದು ಸ್ನೇಹಿತರೆ ಇದು. ಸೊ ಕ್ವಾಂಟಮ್ ನಂಬರ್ ನ ಹೆಂಗ್ ಡಿಸ್ಕ್ರೈಬ್ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಇದೀವಿ. ಎನ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಲೈಕ್ 1 2 3 ಇಂಟಿಜರ್ ನ ಕೊಡ್ತದೆ. ಆಂಗುಲರ್ ಮೊಮೆಂಟಮ್ ಅಥವಾ ಅಜಿಮುಥಲ್ ಕ್ವಾಂಟಮ್ ನಂಬರ್ ಸಬ್ ಎನರ್ಜಿ ಲೆವೆಲ್ ಅಂಡ್ ಶೇಪ್ ಆಫ್ ದಿ ಆರ್ಬಿಟಲ್ ನ ಹೇಳ್ತಾ ಹೋಗ್ತದೆ. ಇದರ ವ್ಯಾಲ್ಯೂ 0 to n-1 ಇದೆ. ಎನ್ ಅನ್ನೋದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಇದು ಗೊತ್ತಿದ್ರೆ ಈಗ ಹಿಂದೆ ಮಾತಾಡಿರೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅಂಡ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಓರಿಯಂಟೇಶನ್ ಆಫ್ ದಿ ಎಲೆಕ್ಟ್ರಾನ್ ತೋರಿಸುತ್ತೆ. ಇದರ ವ್ಯಾಲ್ಯೂ -L 0 +L ಹೀಗೆ ಮುಂದುವರಿಯುತ್ತದೆ. ಸ್ಪಿನ್ ಕ್ವಾಂಟಮ್ ನಂಬರ್ ಬಂದು ಪ್ಲಸ್ ಆಫ್ ಅಂಡ್ ಮೈನಸ್ ಆಫ್, ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ನ ನೋಡ್ತೀವಿ. ಸೊ ಇದು ಅರ್ಥ ಆಯ್ತು ಅಂದ್ರೆ ಇಲ್ಲಿ ಮೆನ್ಷನ್ ಆಗ್ತದೆ ನೋಡಿ. ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ +2 ಹೀಗೆ, -L 0 ಪ್ಲಸ್ ಅಂಡ್ ಇಲ್ಲಿ 0 to n-1 ಅಜಿಮುಥಲ್ ಕ್ವಾಂಟಮ್ ನಂಬರ್. ಇದು 1 2 3 ಆಸ್ ಯೂಶುವಲ್ ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇರೋದ್ರಿಂದ ಪ್ಲಸ್ ಆಫ್ ಅಂಡ್ ಮೈನಸ್ ಆಫ್ ಅನ್ನೋದು ಸ್ಪಿನ್ ಕ್ವಾಂಟಮ್ ನಂಬರ್ ಹೇಳುತ್ತೆ. ಮರಿಬಾರ್ದು, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಆರ್ಬಿಟಲ್ ಸೈಜು, ಎನರ್ಜಿ ಲೆವೆಲ್, ಅದರೊಳಗೆ ಮೈನ್ ಎನರ್ಜಿ ಲೆವೆಲ್ ನ ಡಿಸ್ಕ್ರೈಬ್ ಮಾಡ್ತದೆ. ಅಜಿಮುಥಲ್ ಕ್ವಾಂಟಮ್ ನಂಬರ್ ಅಥವಾ ಆಂಗುಲರ್ ಮೊಮೆಂಟಮ್ ಅಥವಾ ಸೆಕೆಂಡರಿ ಕ್ವಾಂಟಮ್ ನಂಬರ್ ಬಂದು ಆರ್ಬಿಟಲ್ ನ ಶೇಪ್ ಅನ್ನ
ಅಥವಾ ಸಬ್ ಶೆಲ್ಗಳನ್ನ ಸಬ್ ಎನರ್ಜಿ ಲೆವೆಲ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತದೆ. ಈ ಪ್ರಶ್ನೆ ಮುಂದೆ ಕೂಡ ಬರುತ್ತೆ ಸ್ನೇಹಿತರೆ. ಮ್ಯಾಗ್ನೆಟಿಕ್ ಮೊಮೆಂಟಮ್ನ ಓರಿಯಂಟೇಷನ್ ಕಂಡುಹಿಡಿಯೋದು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಅಂಡ್ ಎಲೆಕ್ಟ್ರಾನಿಕ್ ಸ್ಪಿನ್ ಡೈರೆಕ್ಷನ್ ಹೇಳೋದು ಸ್ಪಿನ್ ಕ್ವಾಂಟಮ್ ನಂಬರ್. ಈಗ ನಮ್ಮ ಪ್ರಶ್ನೆ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ n is equals to 3 ಅಂತೆ, l is equals to 1 ಅಂತೆ. ಹಂಗಾದಾಗ ಈ ವ್ಯಾಲ್ಯೂ ಪ್ರಕಾರ ನಮಗೆ ಎಲೆಕ್ಟ್ರಾನ್ನ ಮ್ಯಾಕ್ಸಿಮಮ್ ನಂಬರ್ ಆಫ್ ಆರ್ಬಿಟಲ್ಸ್ ಇಲ್ಲಿ ನೋಡಿ. ಈ ಪಾಯಿಂಟ್ ಅನ್ನು ಕರೆಕ್ಟ್ ಆಗಿ ಗಮನಿಸಿ ನೀವು. 3 3s1 3p1 3d1 ಬರುತ್ತೆ. ಸ್ಪೆಷಲಿ ಇದು 3p ನಲ್ಲಿ ಬರ್ತಕ್ಕಂಥ ಒಂದು ಆರ್ಬಿಟಲ್ ಇದನ್ನ ಮರೆಯುವಂತಿಲ್ಲ ಸ್ನೇಹಿತರೆ. ಇಲ್ಲಿ ಮತ್ತೆ ಕಂಟಿನ್ಯೂ ಆಗ್ತದೆ ನೋಡ್ರಿ. n3 l1 ಅಂಡ್ m0 ಆದಾಗ 3p ಅನ್ನೋ ಒಂದು ಆರ್ಬಿಟಲ್ ನಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇದು ಸ್ಪಷ್ಟತೆ ಇರಲಿ, ಮತ್ತೆ ಮರಿಬಾರ್ದು. ಪ್ರಶ್ನೆ ಏನ್ ಕೇಳಿದ ನಾನು, how many orbitals can have the following set of quantum numbers ಅಂದ್ರೆ ನಮಗೆ ಈ ಪಾಯಿಂಟ್ ಅನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಓಕೆ ಸ್ನೇಹಿತರೆ, ಮುಂದೆ ಹೋಗೋಣ. ಇನ್ನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದಿ ಔಟರ್ ಶೆಲ್ ಆಫ್ ದಿ ಎಲಿಮೆಂಟ್ ಗಲ್ಡೋನಿಯಂ ಕೊಟ್ಟಿದ್ದಾನೆ. ಇದು ಸಿಇಟಿ ನಲ್ಲಿ ತುಂಬಾ ಸರಿ ರಿಪೀಟ್ ಆಗಿರೋ ಪ್ರಶ್ನೆ. ಅಂಡ್ ವಿ ನೋ ದಟ್ ಇದು ನಾವಿಲ್ಲಿ ನೋಡ್ತಾ ಇರೋದು ಲ್ಯಾಂಥನಮ್ ನಿಂದ ಲ್ಯೂಟೇಟಿಯಂ ಇರ್ತಕ್ಕಂಥ ಲ್ಯಾಂಥನೈಡ್ ಗುಂಪಿನ ಎಲಿಮೆಂಟ್ಸ್ ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅಂಡ್ ಅದರಲ್ಲೂ ಎಫ್ ಬ್ಲಾಕ್ ಬಂದಾಗ ನಾವು ಎಫ್ ಎಲೆಕ್ಟ್ರಾನಿಕ್ xenon ಕೊಟ್ಟು ಅದರ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿ ನೀವು 4f 2 to 14 ಇರಬೇಕು. ಇದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿ. ಇದು ಬರಲ್ಲ, ಯಾಕೆಂದ್ರೆ 4 ಒಂದಾದ್ಮೇಲೆ 5 ಬಂದು 0 to 1 ಇರಬೇಕು. ಇದು 5 ಇದೆ, ಹಾಗಾಗಿ ಇದು ಬರಲ್ಲ. 6s2 ಇರಬೇಕು, ಇದು ಕೂಡ ಬರಲ್ಲ. ಸೊ ಇಲ್ಲಿ ನೋಡೋಣ, ಇದು 0 to 5 1 ಬರಬೇಕು, 5d 0. ಇದು 0 to 4 ಓಕೆ, ಆದ್ರೆ 4s 5 ಇದೆ, ಅದು ಓಕೆ. 6s 1 ಇದೆ, ಅದು 2 ಬರಬೇಕು. ಅಂದ್ರೆ ಲಾಸ್ಟ್ ಒನ್ ಈಸ್ ದಿ ಕರೆಕ್ಟ್ ಆನ್ಸರ್. ಇದು ಮರಿಬಾರ್ದು, ರಿಪೀಟ್ ಆಗುತ್ತೆ ಸ್ನೇಹಿತರೆ. ಮತ್ತೆ ಲ್ಯಾಂಥನಮ್ ನಿಂದ ಲ್ಯೂಟೇಟಿಯಂ ವರೆಗೂ ಹಾಕೊಂಡು ಬಂದ್ರೆ ಗಡೋಲಿನಿಯಂ ಅಂತ ಇದೆ ನೋಡಿ. ಇಲ್ಲಿ ದಿಸ್ ಈಸ್ ದಿ ಕರೆಕ್ಟ್ ಒನ್. ಎಸ್. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ಸಬ್ ಶೆಲ್ ಕ್ಯಾನ್ ಬಿ. ಸಬ್ ಶೆಲ್ ಅಂತ ಮಾತಾಡೋದ್ರಿಂದ ಅಲ್ಲೊಂದು ಫಾರ್ಮುಲಾ ಕೊಡ್ತದೆ ನಮಗೆ. ಸಬ್ ಶೆಲ್ ಏನ್ ಹೇಳ್ತದೆ ಫಾರ್ಮುಲಾ, 2l+1 ಒಂದು ವ್ಯಾಖ್ಯಾನ ತಗೊಂಡ್ರೆ ಆದ್ರೆ ಎಲೆಕ್ಟ್ರಾನ್ ಕೆಪಾಸಿಟಿ ಏನಿದೆ ಪೌಲಿಸ್ ಪ್ರಿನ್ಸಿಪಲ್ ಪ್ರಕಾರ ಕ್ಯಾನ್ ಹ್ಯಾವ್ 2. ಸೊ ಫಾರ್ಮುಲಾ ಹೇಳ್ತದೆ 2l+1 into 2 ಅಂತ ಹಾಕೊಂಡ್ರೆ 4l+2 ಬರ್ತದೆ. ಸೊ ಫಸ್ಟ್ ಒನ್ ಈಸ್ ದಿ ಕರೆಕ್ಟ್ ಆನ್ಸರ್. ಸೊ ನೀವು ಓದ್ಕೋಬೇಕು, ವಿಡಿಯೋನ ಪಾಸ್ ಮಾಡಿ ಸ್ನೇಹಿತರೆ. ಆರ್ಬಿಟಲ್ ಕೌಂಟ್ ಮಾಡೋದು, ಎಲೆಕ್ಟ್ರಾನ್ ಕೆಪಾಸಿಟಿನ ಕಂಡುಹಿಡಿದು ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನಾನು ಕೇಳ್ತಾವನೆ. ಅದಕ್ಕಿರೋ ಫಾರ್ಮುಲಾ 2l+1 to be multiplied by the number of orbitals, that is 2. ಸೊ ಹೀಗೆ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ನಮಗೆ 4l+2 ಬರುತ್ತೆ. ಸೊ ಫಸ್ಟ್ ಒನ್ ಇಸ್ ದಿ ಆನ್ಸರ್. The orientation of atomic orbitals depends on, no doubt, the magnetic quantum number. ಸ್ಪಿನ್ ಬಂದು ಆಫ್ ಪ್ಲಸ್ ಆಫ್ ಮೈನಸ್ ತೋರಿಸುತ್ತೆ. ಅಜಿಮುದ್ದಲ್ ಸಬ್ ಶೆಲ್ ಹೇಳ್ತದೆ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಎನರ್ಜಿ ಲೆವೆಲ್ ಹೇಳ್ತದೆ. ಸೊ ಹಾಗಾಗಿ ಸ್ಪಿನ್ ಕ್ವಾಂಟಮ್ ನಂಬರ್ ಇಸ್ ದಿ ರೈಟ್ ಆನ್ಸರ್. ಮತ್ತೆ ರಿಪೀಟ್ ಮಾಡ್ತಾ ಇದೀನಿ ನೋಡಿ. ಇಲ್ಲಿ ಡಿಟರ್ಮೈನ್ಸ್ ದಿ ಸ್ಪೇಷಿಯಲ್ ಓರಿಯಂಟೇಷನ್ ಆಫ್ ದಿ ಆರ್ಬಿಟಲ್. Principal quantum number size and main energy level. Azimuthal quantum number determines the shape and sub energy level. Spin ಬಂದು electron direction. ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಬಂದು ಮ್ಯಾಗ್ನೆಟಿಕ್ ಮೊಮೆಂಟಮ್ ಆರ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಬಂದು
ಮ್ಯಾಗ್ನೆಟಿಕ್ ಓರಿಯೆಂಟೇಷನ್ ಅನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. A gas X has a Cp and Cv ratio as 1.4 at NTP. 11.2 liters of gas will contain dash number of atoms ಅಂತ ಇದೆ. ಇಲ್ಲಿ ನಮಗೆ ಬಾಯ್ಲ್ಸ್ ಲಾ, ಅವಗಾಡ್ರೋಸ್ ನಂಬರ್ ಇದಿಷ್ಟು ಗೊತ್ತಿರಬೇಕು. ಇವನ್ ಇದು ಕೂಡ ಫಸ್ಟ್ PUC ಸ್ಟೇಟ್ಸ್ ಆಫ್ ಮ್ಯಾಟರ್ ಚಾಪ್ಟರ್ ಅಲ್ಲಿ ಇತ್ತು. ರೈಟ್ ನಾವು ಆ ಚಾಪ್ಟರ್ ತೆಗೆದಿದ್ದೀವಿ, ಬಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಓದಬಹುದು. ಇಲ್ಲಿ Cp ಅಂಡ್ Cv ಕಾನ್ಸ್ಟೆಂಟ್ ಪ್ರೆಷರ್ ಅಂಡ್ ಕಾನ್ಸ್ಟೆಂಟ್ ವಾಲ್ಯೂಮ್, ಇದರ ರಿಲೇಶನ್ಶಿಪ್ ಅನ್ನ ಬಂದು ಗಾಮಾ ಅಂತ ನಾವು ಕರಿತೀವಿ. ಅದ್ರ ವ್ಯಾಲ್ಯೂ 1.2 ಇಟ್ ಇಸ್ ಗಿವನ್, 1.4 ಇಟ್ ಇಸ್ ಗಿವನ್. ಸೊ ನಮ್ಗೆ ಒಂದು ಚಾರ್ಟ್ ಹೇಳ್ತದೆ, ಯಾವಾಗ ಗಾಮಾ ವ್ಯಾಲ್ಯೂ 1.4 ಇದೆಯೋ ಇದು ಹೇಳ್ತಾ ಇದೆ ನಮ್ಗೆ ಇಟ್ ಈಸ್ ಡೈಅಟಾಮಿಕ್ ಮಾಲಿಕ್ಯೂಲ್ ಇಲ್ಲಿರೋ ಗ್ಯಾಸ್ ಅಂತ. ಈ ಬಲಭಾಗದಲ್ಲಿರೋ ಫಾರ್ಮುಲಾ ಮರಿಬಾರ್ದು ನೋಡಿ. ಸರಿಸುಮಾರು 1.67 ಇದ್ರೆ ಮಾನೋ ಅಟಾಮಿಕ್, ಡೈಅಟಾಮಿಕ್ ಅಲ್ಲಿ 1.4 ಇರ್ತದೆ, ಟ್ರೈಅಟಾಮಿಕ್ ಅಲ್ಲಿ 1.33 ಇದೆ. ಸೊ ನಮಗೆ ಕೊಟ್ಟಿರುವಂತ ಆನ್ಸರ್ ಏನು ಕಾನ್ಸೆಪ್ಟ್ ಏನಿದೆ, ಸೊ ನೋಡೌಟ್ ಎಕ್ಸ್ ಇಸ್ ಡೈಅಟಾಮಿಕ್ ಬಿಕಾಸ್ ಇಟ್ಸ್ ಗಾಮಾ ವ್ಯಾಲ್ಯೂ ಇಸ್ 1.44. ಇನ್ನು ಅವಗಾಡ್ರೋಸ್ ನಂಬರ್ ನ ಕರೆಕ್ಟ್ ಆಗಿ ಮ್ಯಾಚ್ ಅಪ್ ಮಾಡಿದಾಗ ನೋಡಿದ್ರೆ, ಎನಿ ಗ್ಯಾಸ್ ಅಟ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್, ದಿ equal volume of any gas at standard temperature and pressure will contain same number of molecules, that is Avogadro's number 6.022 into 10 to the power of 23. and 1 mole ಅಲ್ಲಿ ಅಷ್ಟಿದೆ ಅಂತ ಅನ್ನೋದಾದ್ರೆ ಅದು ಬಂದು 22.4 ಲೀಟರ್ಸ್ ಆಗುತ್ತೆ. 22.4 ಲೀಟರ್ಸ್ ಆಗುತ್ತೆ. ಅದು ನಮಗೆ ಅವನು 11.2 ಲೀಟರ್ಸ್ ಅಂತ ಕೊಟ್ಟಿದ್ದಾನೆ, ಗಮನಿಸಬೇಕು. 22.4 ಲೀಟರ್ಗೆ 1 ಮೋಲ್ ಆದ್ರೆ 11 ಲೀಟರ್ಗೆ ಅಂದ್ರೆ 11.2 ಅಂದ್ರೆ ಏನು, ಡಿವೈಡೆಡ್ ಬೈ 2 ಅಂತ ಆಗ್ತದೆ. ಸೊ ಆಗ ನಮಗೆ ಬಂದು 3.01 into 10 to the power of 23 ಮಾಲಿಕ್ಯೂಲ್ಸ್ ಆಗ್ತದೆ. ಅಂಡ್ ಇಮಿಡಿಯೇಟ್ ಆಗಿ ಗೊತ್ತಾಯ್ತು ಇದು ಡಯಾಟಮಿಕ್ ಮಾಲಿಕ್ಯೂಲ್ಸ್ ಅಂತ. ಯಾವಾಗ ಡಯಾಟಮಿಕ್ ಮಾಲಿಕ್ಯೂಲ್ ಅಂತ ಆಗಲಿ, ಅಂಡ್ ಇಟ್ ಶುಡ್ ಬಿ ನಾವು ಮಲ್ಟಿಪ್ಲೈಡ್ ಬೈ 2. Therefore 2 into 3.01 into 10 to the power of 23 will give you 6.022 into 10 to the power of 23 atoms. So therefore option 4 is the correct answer. ಸ್ನೇಹಿತರೆ, ನೀವು ಇದನ್ನ ವಿಡಿಯೋ ಪಾಸ್ ಮಾಡ್ಕೊಂಡು ಕೂಡ ನೋಡಬಹುದು. ಕರೆಕ್ಟ್ ಆಗಿ ಹೇಳೋ ಪ್ರಯತ್ನವನ್ನ ಮಾಡಿದ್ದೀನಿ. ಪ್ರತಿಯೊಂದು ಕಾನ್ಸೆಪ್ಟ್ಗೂ ಕ್ಲೂ ಕೊಡ್ತಾ ಹೋಗಿದ್ದೀನಿ, ಅಲ್ಲೇ ಬಹಳ ನೀಟಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ದಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ 2n, ಐ ಮೀನ್ n2 ಪ್ಲಸ್ ನೈಟ್ರೋಜನ್ 2 ಪ್ಲಸ್ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ ಒಂದು ಕ್ವಶನ್ ಇದೆ. ನಮಗೆ ಅದರ ಅಟಾಮಿಕ್ ನಂಬರ್ ಗೊತ್ತು, 7. ಅಟಾಮಿಕ್ ನಂಬರ್ ಆಫ್ ನೈಟ್ರೋಜನ್ ಇಸ್ 7. ಗ್ರೌಂಡ್ ಸ್ಟೇಟ್ ಅನ್ನ ಬರೆದಿದ್ದೀವಿ, 1s2 2s2 2p3 ಇದೆ. ಅಂಡ್ 7 ಐ ಮೀನ್ ನೈಟ್ರೋಜನ್ 2 ಪ್ಲಸ್ ಅಂದಾಗ ಪಿ ನಿಂದ 2 ಎಲೆಕ್ಟ್ರಾನ್ ಹೋಯ್ತು, ಹಾಗೆ ಪಿ ನಲ್ಲಿ 1 ಎಲೆಕ್ಟ್ರಾನ್ ಉಳ್ಕೊಳ್ಳೇಬೇಕು. ದಟ್ ಇಟ್ ಸೆಲ್ಫ್ ಇಸ್ ದಿ ಅನ್ಪೇರ್ಡ್ ಎಲೆಕ್ಟ್ರಾನ್. 2 ಎಲೆಕ್ಟ್ರಾನ್ ಕಳ್ಕೊಂಡು ನೈಟ್ರೋಜನ್ +2 ಬಂತು, ಆಗ ಪಿ ಆರ್ಬಿಟಲ್ ಒಳಗಡೆ 1 ಎಲೆಕ್ಟ್ರಾನ್ ಉಳ್ಕೊಂಡಿದೆ. ದಟ್ ಈಸ್ ದಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. The excitation energy of a hydrogen atom from its ground state to its third excited state ಅಂತಾನೆ. ಇದು ಬಹಳ ಸ್ಪಷ್ಟತೆ ಇರಲಿ ಸ್ನೇಹಿತರೆ. ಸೆಕೆಂಡ್ ಅಂಡ್ ಫಸ್ಟ್ PUC ಕೆಮಿಸ್ಟ್ರಿ ಸೆಕೆಂಡ್ ಚಾಪ್ಟರ್ ಅಲ್ಲಿ ಕ್ವಶನ್ ಇದೆ. ನಮಗೆ ಗೊತ್ತಿರಬೇಕು, ಫಾರ್ಮುಲಾ ಇದೆ ಎನರ್ಜಿ ಲೆವೆಲ್ ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಸ್ಪೆಷಲಿ ಫಾರ್ಮುಲಾ ಇರ್ತದೆ, En is equals to -13.6 electron volt into 1 by n square. ಇದು ಫಾರ್ಮುಲಾ ಮರೆಯಂಗಿಲ್ಲ ನಾವು. To find out the excitation energy of excitation ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇದು ಫಾರ್ಮುಲಾ ಇದೆ. ಅಂಡ್ ಡೆಲ್ಟಾ ಎನರ್ಜಿ ಚೇಂಜ್ ಇದೆಯಲ್ಲ, ಇದು 4 - E1. ಯಾಕೆಂದ್ರೆ ಅವನು ಥರ್ಡ್ ಎಕ್ಸೈಟೆಡ್ ಸ್ಟೇಟ್ ಕೇಳೋದ್ರಿಂದ
n is equals to 4 and ground state ಯಾವಾಗಲೂ n is equals to 1. ಹಾಗಾಗಿ E4 minus E1 ವ್ಯಾಲ್ಯೂ ಕೂಡ ನಾವು ತಗೋಬೇಕು. ಈಗ n is equals to 1 ಆದಾಗ ನಮಗೆ ವ್ಯಾಲ್ಯೂ ಇಷ್ಟು ಬರ್ತದೆ 13.6 CV into 1 by n ಸ್ಕ್ವೇರ್. ಯಾಕಂದ್ರೆ n ಜಾಗದಲ್ಲಿ ಒಂದನ್ನು ಹಾಕೊಂಡಿದೀವಿ. ನೆಗೆಟಿವ್ 13.6 ಇದೆ, ನೆಗೆಟಿವ್ 13.6 ನಮ್ಮಲ್ಲಿ ಆನ್ಸರ್ ಇಲ್ಲ. ಹಾಗೆ ನೋಡ್ತಾ ಹೋಗೋಣ. n is equals to 4 ಸ್ಕ್ವೇರ್ ಹಾಕೊಳ್ಳೋಣ. ಯಾಕಂದ್ರೆ n ವ್ಯಾಲ್ಯೂ ಅಲ್ಲಿ 4 ಇದೆ. 4 ಸ್ಕ್ವೇರ್ ಹಾಕೊಂಡಾಗ ನಮಗೆ ನೋಡಿ ಏನ್ ಬರ್ತದೆ, -8.5 CV ಇದೆ. ಅದು ಕೂಡ ಆನ್ಸರ್ ಇಲ್ಲ. ನಾವು ಈಗ E4 ಮೈನಸ್ E1 ಮಾಡೋಣ. E4 ಮೈನಸ್ E1 ಮಾಡೋಣ. ನೋಡಿ E4 ಮೈನಸ್ E1 will give you 12.75 ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. ಸ್ಪಷ್ಟವಾಗಿ ಗಮನಿಸ್ಕೊಳ್ಳಿ. ನಮಗೆ ಡೆಲ್ಟಾ ಇ ಈಸ್ ಈಕ್ವಲ್ಸ್ ಟು E4 ಮೈನಸ್ E1 ಆದ್ರಿಂದ ಇದು E1 ವ್ಯಾಲ್ಯೂ, ಇದು E4 ವ್ಯಾಲ್ಯೂ. ಸೊ E4 minus E1 will give you 12.75. ಅದು ಆನ್ಸರ್ ಇದೆಯಾ ಅಂತ ನೋಡೋಣ. ಎಸ್, ಅದು ಆನ್ಸರ್ ಅಲ್ಲಿ ಇದೆ. ದಟ್ ಈಸ್ ದಿ ಆನ್ಸರ್. ತ್ರೀ ಪಿ ಆರ್ಬಿಟಲ್ ಹ್ಯಾಸ್ ಡ್ಯಾಶ್ ನಂಬರ್ ಆಫ್ ನೋಡ್ಸ್ ಅಂತ ಇದೆ. ನಿಮಗೆಲ್ಲ ನೀಟಾಗಿ ಕೊಟ್ಬಿಟ್ಟಿದ್ದೀನಿ ನಾನು. ಏನು ಅಜಿಮುಥಲ್ ಕ್ವಾಂಟಮ್ ನಂಬರ್ ಪಿಗೆ ಅದು 1 ಆದ್ರೆ, ಅಜಿಮುಥಲ್ ಕ್ವಾಂಟಮ್ ನಂಬರ್ಗೆ 1 ಆದ್ರೆ ಅದು ಪಿ ಅಂದಮೇಲೆ ಫಾರ್ಮುಲಾ ಹೇಳ್ತಿದೆ n minus l minus 1 will give you the number. ಸೊ n ಅನ್ನೋದು ಕೊಟ್ಟಿದ್ದಾನೆ 3 ಮೈನಸ್ l ವ್ಯಾಲ್ಯೂ ಅವನೇ ಹೇಳಿದ್ದಾನೆ 1, ಹಿಂದೆ ಕೂಡ ಓದಿದ್ವಿ. ಪಿ 3p ಆದ್ರಿಂದ 3pಗೆ l ವ್ಯಾಲ್ಯೂ 1 ಆಗ್ತದೆ. ಸೊ 3 minus 1 minus 1 ಅಂದ್ರೆ minus 2 plus 3, ಅದು 3 minus 2 ಆಗ್ತದೆ. ಉಳ್ಕೊಳ್ಳೋದು 1 is the correct answer. Now 1 radial node is the correct answer. A 6.66 kg ball is moving with speed of 100 meter per second. Find out its wavelength. ಇದು ಕೂಡ ಫಸ್ಟ್ PUC ಸೆಕೆಂಡ್ ಚಾಪ್ಟರ್ ಅಟಾಮಿಕ್ ಸ್ಟ್ರಕ್ಚರ್ ಅಲ್ಲಿ ಇದೆ ಸ್ನೇಹಿತರೆ. ಫಾರ್ಮುಲಾ ಹೇಳ್ತದೆ ನಮಗೆ ವೇವ್ಲೆಂತ್ ನ ಕಂಡುಹಿಡಿಯೋದು ಹೇಗೆ ಅಂತ. ವೇವ್ಲೆಂತ್ ನ ಕಂಡುಹಿಡಿಯೋದು ಲ್ಯಾಂಬ್ಡಾ ದಟ್ ಇಸ್ ಈಕ್ವಲ್ಸ್ ಟು h divided by p. ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h over p ಅಂತ ಮಾತಾಡ್ತೀವಿ. h ಬಂದು ಪ್ಲಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ, p ಬಂದು ಮೊಮೆಂಟಮ್ ಆಫ್ ದಿ ಎಲೆಕ್ಟ್ರಾನ್. ಮೊಮೆಂಟಮ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ದಿ ಮಲ್ಟಿಪ್ಲೈಯಿಂಗ್ ಮಾಸ್ ಇಂಟು ವೆಲಾಸಿಟಿ. ಅವನು ಮಾಸ್ ಕೊಟ್ಟಿದ್ದಾನೆ, ವೆಲಾಸಿಟಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ಇಯರ್ ಓನ್ಲಿ. h ವ್ಯಾಲ್ಯೂ ಕಾನ್ಸ್ಟೆಂಟ್ ವ್ಯಾಲ್ಯೂ ಇದೆ, ಎಷ್ಟದು 6.6 into 10 to the power of -34 joule second ಇದೆ. and p into v ಇದೆ, m into v ಇದೆ. m ಬಂದು 0.66 kg ಇಂಟು ವೆಲಾಸಿಟಿ ಬಂದು 100 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾನೆ. ಸೊ ಆನ್ಸರ್ ಬಂದು 1 into 10 to the power of -35 ಮೀಟರ್ ಇರಬೇಕಲ್ಲ ಸ್ನೇಹಿತರೆ. ನೋಡೋಣ ಅಲ್ಲಿ ಇದೆಯಾ? ಎಸ್, 1.0 into 10 to the power of -35 ಮೀಟರ್. ದಟ್ ಇಸ್ ದಿ ಆನ್ಸರ್. ಫಾರ್ಮುಲಾ ಮರೆಯಂಗಿಲ್ಲ ಸ್ನೇಹಿತರೆ. ನೀವು ಫಾರ್ಮುಲಾ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಆನ್ಸರ್ ಮಾಡಬಹುದು. A student wrote a chemical equation of the reaction between carbon monoxide and hydrogen. ಹಿಂಗ್ ಬರ್ದಿದ್ದಾನೆ, CO2 plus 2A2 it gives methyl alcohol ಅಂತ ಬರ್ದಿದ್ದಾನೆ. ವಾಟ್ ಟೈಪ್ ಆಫ್ ರಿಯಾಕ್ಷನ್ ಇಟ್ ಈಸ್? ಬಹಳ ಈಸಿಯಾಗಿ ಆನ್ಸರ್ ಮಾಡ್ಬೋದು ನಾವು. ಇಲ್ಲೊಂದು ಕಾಂಬಿನೇಷನ್ ಆಗಿದೆ ಅಷ್ಟೇ. ಇಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಕಾಂಬಿನೇಷನ್ ರಿಯಾಕ್ಷನ್. ಆಸ್
ಎ ಕಾಂಪೌಂಡ್ ಸೆಪರೇಟೆಡ್ ಟು ಟೂ ಕಾಂಪೌಂಡ್ಸ್ ತಪ್ಪಿದೆ. ರಿಯಾಕ್ಷನ್ ಇಸ್ ಅನ್ ಎಕ್ಸಾಂಪಲ್ ಡಿಕಂಪೋಸಿಷನ್ ತಪ್ಪಿದೆ. A reaction example of composition or combination where two compounds react to form a single product. That is the answer. The reaction is an example of decomposition. ಬರಲ್ಲ. 1, 2, 4 ತಪ್ಪಿದೆ. ಸೊ ಮೂರನೇದು ಸರಿಯಾದಂಥ ಉತ್ತರ ಸ್ನೇಹಿತರೆ. ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನಾನು ನಿಮಗೆ. ಅವನು ಕೇಳಿರೋದು ನಮಗೆ ಕಾಂಬಿನೇಷನ್ ರಿಯಾಕ್ಷನ್ ಆದ್ರಿಂದ ಎರಡು ಬೇರೆ ಬೇರೆ ಕಾಂಪೌಂಡ್ಸು ಒಟ್ಟಿಗೆ ಸೇರ್ಕೊಳ್ಳುವಂಥದ್ದು ಸಂಯೋಗ ಕ್ರಿಯೆ, ಅದು ಕಾಂಬಿನೇಷನ್. ಸೊ ಹಾಗಾಗಿ ನೀವು ಗಮನಿಸಬಹುದು. ಯಾ ಅನದರ್ ಕ್ವಶನ್. Na2CO3 10H2O Na2CO3 10H2O is also known as, ಮೆನ್ಷನ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ಬೇಕಿಂಗ್ ಸೋಡಾ ಹೇಳಿದ್ದಾನೆ, ಬೇಕಿಂಗ್ ಪೌಡರ್ ಹೇಳಿದ್ದಾನೆ. ಮೊದಲು ನಮ್ಗೆ ಅಲ್ಲೇ ಡೌಟ್ ಬಂದ್ಬಿಡ್ತದೆ. ಇಲ್ಲೇ ಹೇಳ್ಬಿಡ್ತೀನಿ. ಈಗ ಬೇಕಿಂಗ್ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಬೇಕಿಂಗ್ ಸೋಡಾ ಅಂತ ಕರಿತೀವಿ, ಅದು ಸೋಡಿಯಂ ಬೈಕಾರ್ಬೋನೇಟ್. ಹಾಗಾಗಿ ಅದು ಆನ್ಸರ್ ಆಗ್ಲಿಕ್ಕಿಲ್ಲ. ಇನ್ನು ಬೇಕಿಂಗ್ ಪೌಡರ್ ಕೊಟ್ಟಿದ್ದಾನೆ, ಸೋಡಿಯಂ ಬೈಕಾರ್ಬೋನೇಟ್ ಜೊತೆಗೆ ಅಸಿಡಿಕ್ ಏಜೆಂಟ್ ಇರಬೇಕು, ಅದು ಕೂಡ ಆನ್ಸರ್ ಆಗ್ಲಿಕ್ಕಿಲ್ಲ. ಇನ್ನು ಬ್ಲೀಚಿಂಗ್ ಪೌಡರ್ ಕೊಟ್ಟಿದ್ದಾನೆ, ಇದು ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್. ಸೊ ಇದು ಕೂಡ ಆನ್ಸರ್ ಆಗ್ಲಿಕ್ಕಿಲ್ಲ. ಮತ್ತೆ ಯಾವ್ದಾಗಬೇಕು? ವಾಷಿಂಗ್ ಸೋಡಾ ಇಟ್ ಸೆಲ್ಫ್ ಇಸ್ ದಿ ಆನ್ಸರ್. ಸೋಡಿಯಂ ಕಾರ್ಬೋನೇಟ್ ನ aqueous solution ಬಂದು ವಾಷಿಂಗ್ ಸೋಡಾ. ಎಸ್, ಯು ಕ್ಯಾನ್ ಮಾರ್ಕ್ ಇಟ್ ಔಟ್ ಹಿಯರ್. ಇಟ್ ಈಸ್ ದಿ ವಾಷಿಂಗ್ ಸೋಡಾ. ಸೋಡಿಯಂ ಕಾರ್ಬೋನೇಟ್ react with water will give you washing soda. ಬೇಕಿಂಗ್ ಸೋಡಾಗೆ ಬಂದ್ರೆ ಸೋಡಿಯಂ ಬೈಕಾರ್ಬೋನೇಟ್. ಹಾಗಾಗಿ ಕೊಟ್ಟಿರೋ ಆಯ್ಕೆ ತಪ್ಪು. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಬ್ಲೀಚಿಂಗ್ ಪೌಡರ್ ಅಂಡ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕೊಟ್ಟಿದ್ದಾನೆ ಹಿಂದೆ ಒಂದು, ಹಾಗಾಗಿ ಹಾಕೊಂಡಿದ್ದೀನಿ. ಕ್ಯಾಲ್ಸಿಯಂ ಸಲ್ಫೇಟ್ ನಥಿಂಗ್ ಬಟ್ ಇನ್ ಎಕ್ವಿಯಸ್ ಕಂಡೀಷನ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕೂಡ ಕರಿತೀವಿ. ಸೊ ಸರಿ ಉತ್ತರ ವಾಷಿಂಗ್ ಸೋಡಾ. An aqueous solution turns the red litmus into blue. Excess addition of which of the following solution would reverse the change? ನೋಡಿ, ಅವನು ಹೇಳ್ತಾವನೆ ರೆಡ್ ಅನ್ನ ಬ್ಲೂ ಮಾಡಿದೆ ಒಂದು, ಇದನ್ನ ರಿವರ್ಸ್ ಮಾಡಬೇಕು ಅಂದ್ರೆ ಏನನ್ನ ಸೇರಿಸಬೇಕು ಅಂತ ನಮಗೆ ಬಹಳ ಸಿಂಪಲ್ 7ನೇ ಕ್ಲಾಸ್ ಇಂದ ಹೇಳ್ಕೊಟ್ಟಿರ್ತಾರೆ ಇದನ್ನ. ರೆಡ್ ಲಿಟ್ಮಸ್ ಬ್ಲೂ ಆಯ್ತು ಅಂದ್ರೆ ನೋ ಡೌಟ್ ಅದು ಇಟ್ಸ್ ಎ ಬೇಸ್, ಅದು ಬೇಸ್. ರೆಡ್ ಇದ್ದಿದ್ದು ಬ್ಲೂ ಆಯ್ತು ಅಂದ್ರೆ ಬೇಸ್. ಅದೇ ಬ್ಲೂ ಇದ್ದಿದ್ದು ರೆಡ್ ಆಗ್ಬೇಕು ಅಂದ್ರೆ ಅದು ಆಸಿಡ್ ಆಗ್ಬೇಕು. ಅಂದ್ರೆ ವಿ ಹ್ಯಾವ್ ಟು ಆಡ್ ಹೈಡ್ರೋಕ್ಲೋರಿಕ್ ಆಸಿಡ್. ಯಾಕೆಂದ್ರೆ ಬೇಕಿಂಗ್ ಪೌಡರ್ ಇಟ್ಸ್ ಎನ್ ಬೇಸಿಕ್ ಕಂಡೀಷನ್, ಲೈಮ್ is also basic condition, ammonium hydroxide is also basic condition. ಅಸಿಡಿಕ್ ಕಂಡೀಷನ್ ಇರೋದನ್ನ ಆಡ್ ಮಾಡಿದ್ರೆ ಬ್ಲೂ ಕಲರ್ ಬಂದಿರೋದನ್ನ ಮತ್ತೆ ರೆಡ್ ಕಲರ್ಗೆ ಟರ್ನ್ ಮಾಡಬಹುದು. ಸೊ ಆನ್ಸರ್ ಬಂದು ಹೈಡ್ರೋಕ್ಲೋರಿಕ್ ಆಸಿಡ್. ನೋ ಡೌಟ್ ಇಟ್ ಈಸ್ ಹೈಡ್ರೋಕ್ಲೋರಿಕ್ ಆಸಿಡ್. ವಿಚ್ ಆಫ್ ದಿ ಫಾಲೋಯಿಂಗ್ ಪ್ರಾಪರ್ಟೀಸ್ ಈಸ್ ಜನರಲಿ ನಾಟ್ ಶೋನ್ ಬೈ ಅಯಾನಿಕ್ ಕಾಂಪೌಂಡ್ಸ್? ಅವನು ಕೇಳ್ತಿರೋದು ನಾಟ್ ಶೋನ್ ಬೈ ಯಾವುದು ಅಯಾನಿಕ ಸಂಯುಕ್ತಗಳಿಂದ ವ್ಯಕ್ತಪಡದೇ ಇರತಕ್ಕಂಥ, ಅಭಿವ್ಯಕ್ತವಾಗದೇ ಇರತಕ್ಕಂಥ ಗುಣ ಅಂತ. ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್, ಇದು ಸ್ಟೇಟ್ಮೆಂಟ್ ಕರೆಕ್ಟ್. ಅಯಾನಿಕ್ ಕಾಂಪೌಂಡ್ಸ್ ಈ ಗುಣ ಇದೆ, ಆದ್ರೆ ಆನ್ಸರ್ ತಪ್ಪು. ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಮೋಲ್ಟನ್ ಸ್ಟೇಟ್, ನೋ ಡೌಟ್ ಇದು ಕರೆಕ್ಟ್, ಆದ್ರೆ ಆನ್ಸರ್ ತಪ್ಪು. ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಸಾಲಿಡ್ ಸ್ಟೇಟ್ಮೆಂಟ್ ಇದು ರಾಂಗು, ಕರೆಕ್ಟ್ ಆನ್ಸರ್. ಸಾಲ್ಯುಬಿಲಿಟಿ ಇನ್ ವಾಟರ್ ಕರೆಕ್ಟ್, ನೀರಲ್ಲಿ ಕರೆಕ್ಟ್ ಅಯಾನಿಕ್ ಕಾಂಪೌಂಡ್ಸ್, ಬಟ್ ಆನ್ಸರ್ ತಪ್ಪು. ಸ್ಟೇಟ್ಮೆಂಟ್ ಕರೆಕ್ಟ್, ಆನ್ಸರ್ ತಪ್ಪು. ಸೊ ನಮಗೆ ಕೇಳಿರೋದೇನು? ನಾಟ್ ಎಕ್ಸಿಬಿಟೆಡ್ ಬೈ ಅಯಾನಿಕ್ ಕಾಂಪೌಂಡ್ಸ್. ಸೊ ಮೂರನೇ ಹೇಳಿಕೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಸ್ನೇಹಿತರೆ. ಯಾಕೆಂದ್ರೆ ಅವು ಘನರೂಪದಲ್ಲಿ ತಮ್ಮ ಮೂಲಕ ವಿದ್ಯುತ್ ಹರಿಲಿಕ್ಕೆ ಬಿಡಲ್ಲ ಯಾವುದೇ ಅಯಾನಿಕ್ ಕಾಂಪೌಂಡ್ಸ್. ಹಾಗಾಗಿ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಆನ್ಸರ್ ತಪ್ಪು ಯಾವುದು ಅಂತ ಕೇಳಿರೋದ್ರಿಂದ ನಾವು ಅದನ್ನ ಕ್ಲಿಯರ್ ಮಾಡ್ಕೋತೀವಿ. ಸಾಲಿಡ್ ಸ್ಟೇಟ್ ಅಲ್ಲಿ ವಿದ್ಯುತ್ ಹರಿಲಿಕ್ಕೆ ಬಿಡಲ್ಲ, ಸ್ಟೇಟ್ಮೆಂಟ್ ತಪ್ಪು,
ಹಾಗಾಗಿ ಅದೇ ಉತ್ತರ. ಸ್ಟೇಟ್ಮೆಂಟ್ ತಪ್ಪು, ಉತ್ತರ ಅದು. ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. Ionic compounds, they are solid at room temperature. Melting point and boiling point are high. Electric conductivity in solution or molten state. They are soluble in water, but insoluble in organic solvent like benzene, ether, carbon tetrachloride. ಅವುಗಳಲ್ಲಿ ಡಿಸಾಲ್ವ್ ಆಗಲ್ಲ. Then covalent ಬರೋಣ. They are in form of solid, liquid or even gaseous condition ಅಲ್ಲಿ ಇದಾವೆ. Their melting point or boiling point are low. They do not conduct electricity and they do not dissolve in water, but they are soluble in organic solvents. Okay, in the given equation, ಇದು ಮೆಟಲರ್ಜಿ ಚಾಪ್ಟರ್. ರೈಟ್ ನಾವು PUC ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ಬುಕ್ ಅಲ್ಲಿ ಇದೆ, ನೀವು ಓದ್ಕೊಳ್ಬಹುದು. ಆದ್ರೆ ಮಕ್ಕಳಿಗೆ ಪಾಠ ಮಾಡ್ತಿಲ್ಲ ಇದನ್ನ. ಇದು ಬಂದು ಗೋಲ್ಡ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಸೈನೈಡೇಷನ್ ಪ್ರೋಸೆಸ್ ಅಂತ ಮಾಡ್ತೀವಿ. ಸೊ ಇಟ್ಸ್ ಮೆಕಾರ್ಥರ್ ಫಾರೆಸ್ಟ್ ಪ್ರೋಸೆಸ್ ಟು ಎಕ್ಸ್ಟ್ರಾಕ್ಟ್ ದಿ ಸಿಲ್ವರ್ ಆಸ್ ವೆಲ್ ಆಸ್ ಗೋಲ್ಡ್. ಇಲ್ಲಿ ಬಳಸುವಂಥದ್ದು ಈ ಮೆಥಡ್. ಹಾಗಾಗಿ ಗೋಲ್ಡ್ ಇಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿದೆ ನೋಡಿ, ಚಿನ್ನವನ್ನು ತೆಗೆಯುವಾಗ ಸೋಡಿಯಂ ಸಯನೈಡ್ ಅನ್ನ ಬಳಸ್ತೀವಿ. ವಿ ವಿಲ್ ಎಕ್ಸ್ಟ್ರಾಕ್ಟ್ ದಿ ಡ್ಯೂರಿಂಗ್ ಸೋಡಿಯಂ ಎಕ್ಸ್ಟ್ರಾಕ್ಷನ್ ಆಫ್ ದಿ ಗೋಲ್ಡ್ ನಾವು ಇದನ್ನ ಬಳಸ್ತೀವಿ. ಅಂಡ್ ಈವನ್ ಸಿಲ್ವರ್ ಎಕ್ಸ್ಟ್ರಾಕ್ಟ್ ಮಾಡುವಾಗಲೂ ಕೂಡ ಸೋಡಿಯಂ ಸಯನೈಡ್ ಅನ್ನ ಬಳಸ್ತಾ ಹೋಗ್ತೀವಿ. ಸೊ ಹಾಗಾಗಿ ರೈಟ್ ಆನ್ಸರ್ ಬಂದು ಚಿನ್ನ. ಇಲ್ಲಿ ಇನ್ ಕೇಸ್ ಈ ಜಾಗದಲ್ಲಿ ಅವರು ಸಿಲ್ವರ್ ಕೊಟ್ಟಿದ್ರು ಕೂಡ ಸರಿ ಸ್ನೇಹಿತರೆ. ದ ಮೆಥಡ್ ಆಫ್ ಝೋನ್ ರಿಫೈನಿಂಗ್ ಆಫ್ ಮೆಟಲ್ಸ್ ಈಸ್ ಬೇಸ್ಡ್ ಅಪಾನ್, ನೋ ಡೌಟ್ ಸಾಲ್ಯುಬಿಲಿಟಿ ಗ್ರೇಟರ್ ಇತ್ತು ಅಂದ್ರೆ molten state than in solid ಅಂತ. The greater solubility of the impurity in molten state than in solid ಬೇಸ್ ಮೇಲೆ ಝೋನ್ ರಿಫೈನಿಂಗ್. ಇದು ಕೂಡ ಮೆಟಲರ್ಜಿ ಚಾಪ್ಟರ್ ನ ಒಂದು ಕ್ವಶನ್. ಟೆಕ್ಸ್ಟ್ ಬುಕ್ ಅಲ್ಲಿ ಪಾಠ ಮಾಡ್ತಿಲ್ಲ ಮಕ್ಕಳಿಗಿದು, ಡಿಲೀಟ್ ಆಗಿರೋ ಚಾಪ್ಟರ್, ಬಟ್ ನಿಮಗೆ ಓದ್ಬೇಕು ನೀವು. ಝೋನ್ ರಿಫೈನಿಂಗ್ ಮೆಥಡ್. Impurities are significantly more soluble in molten or liquid state of a metal than solid state. ಇವನ್ ಇಲ್ಲಿ ನೋಡಿ, ನೆಕ್ಸ್ಟ್ ಈ ಕ್ವಶನ್ ಬರ್ತದೆ ಸ್ನೇಹಿತರೆ ಎಕ್ಸಾಮ್ಗೆ. ಝೋನ್ ರಿಫೈನಿಂಗ್ ಮೆಥಡ್ ಇಂದ ಯಾವ ಲೋಹಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂದ್ರೆ, ದೇ ಆರ್ ಸೆಮಿ ಕಂಡಕ್ಟರ್ಸ್ ಲೈಕ್ ಸಿಲಿಕಾನ್, ಜರ್ಮೇನಿಯಂ ಅಂಡ್ ಗ್ಯಾಲಿಯಂ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಈ ಪದ ಮುಖ್ಯ, ಸೆಮಿ ಕಂಡಕ್ಟರ್ಸ್. In the electrolytic method of obtaining aluminum from purified bauxite, it lowers the melting point of the solution. So that itself is the answer. And another concept ಇದೆ, melting point ಒಂದು. ಎರಡನೇ ಅಂಶನೂ ಇದೆ. It conductor of electricity dissolve bauxite and conductor render it electricity. ಎರಡು ಪಾಯಿಂಟ್ ತಗೋಬೇಕು, ಬಟ್ ಸ್ಪೆಷಲಿ ಇಟ್ ಡ್ರಾಪ್ಸ್ ದಿ ಮೆಲ್ಟಿಂಗ್ ಪಾಯಿಂಟ್ ಈಸ್ ಕರೆಕ್ಟ್ ಆನ್ಸರ್. ಸೊ ಹಾಗಾಗಿ ಅದು ಸರಿಯಾದಂತ ಉತ್ತರ. ಅಂಡ್ ಅಲ್ಯೂಮಿನಿಯನ ಕರಗಿಸಿ ಇಟ್ ಡಿಸಾಲ್ವ್ ಬಾಕ್ಸೈಟ್ ಅಂಡ್ ರೆಂಡರ್ ಇಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಸೊ ಆ ಪಾಯಿಂಟ್ ಅಲ್ಲಿ ಇಟ್ ಫೋಕಸಸ್ ಆನ್ ಅನದರ್ ಪಾಯಿಂಟ್ ಆಲ್ಸೋ. ಸೊ ಅದನ್ನು ಕೂಡ ಕನ್ಸಿಡರ್ ಮಾಡಬಹುದು. ಸೊ ನೀವು ಇಲ್ಲಿ ಪಾಸ್ ಮಾಡಿ ವಿಡಿಯೋನ ನೋಡಬಹುದು ಸ್ನೇಹಿತರೆ, ಯಾಕಂದ್ರೆ ಈ ಪ್ರಶ್ನೆ ಮತ್ತು ಕೂಡ ನಾವು ನಿರೀಕ್ಷೆ ಮಾಡ್ತೀವಿ. It lowers the melting point of the solution and increases the conductivity. ಎರಡು ಪಾಯಿಂಟ್ ಸರಿ. ಅಂಡ್ ಮುಂದಕ್ಕೆ ಇನ್ನೊಂದು ಪದ ಇದೆ, ಈವನ್ ಫ್ಲೂಸ್ಪಾರ್ ಅನ್ನು ಕೂಡ ಹಾಕ್ತೀವಿ, ಕ್ಯಾಲ್ಸಿಯಂ ಡೈಫ್ಲೋರೈಡ್ ಅನ್ನು ಕೂಡ. ಸೇಮ್ ಪ್ರೋಸೆಸ್, ಸೇಮ್ ಮೆಕ್ಯಾನಿಸಮ್ ಟು ಇಂಪ್ರೂವ್ ದಿ ಫ್ಲೂಯಿಡಿಟಿ while purification to obtain aluminum in the aluminum process. Which of the following separation technique is affected by difference in boiling point? No doubt distillation ನಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಬೇಸ್ ಆಗಿ ಇಟ್ಕೊಂಡೆ ಡಿಸ್ಟಿಲೇಷನ್ ಮಾಡೋದು ನಾವು. ಹಾಗಾಗಿ ಇದು ಸರಿಯಾದಂತ ಉತ್ತರ. ವಿವರಣೆ ನೀವು ಇಲ್ಲಿ ಗಮನಿಸಬಹುದು ಸ್ನೇಹಿತರೆ. ಈ ಒಂದು ವಿಡಿಯೋನ ಪಾಸ್ ಮಾಡಿ ಓದ್ಕೊಂಡು ಹೋಗಿ. ಡಿಸ್ಟಿಲೇಷನ್ ಮಾತ್ರ ಬಾಯ್ಲಿಂಗ್ ಪಾಯಿಂಟ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗ್ತದೆ. ಉಳಿದಂತೆ ಎವಾಪರೇಷನ್, it is primarily used to separate
ದಿ ಸಾಲ್ಯುಬಲ್ ಸಾಲಿಡ್ ರೆಸಿಡ್ಯೂ ಸಪರೇಷನ್ ಮೆಥಡ್ ಆದ್ರಿಂದ ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಅಂತ ಮೇಜರ್ ಪಾಯಿಂಟ್ ಆಗಲ್ಲ. ಸಬ್ಲಿಮೇಷನ್ ಕೂಡ ಅಷ್ಟೇ, ಇಟ್ ಇಸ್ ಓನ್ಲಿ ಡಿಫರೆನ್ಸ್ ಇನ್ ದ ಡೈರೆಕ್ಟ್ಲಿ ಚೇಂಜಿಂಗ್ ಫ್ರಮ್ ಸಾಲಿಡ್ ಟು ಗೇಷಿಯಸ್ ಸ್ಟೇಟ್. ಕ್ರಿಸ್ಟಲೈಸೇಷನ್ ಅಲ್ಲೂ ಕೂಡ ಬಾಯ್ಲಿಂಗ್ ಪಾಯಿಂಟ್ ನಾವು ಪರಿಗಣನೆ ಮಾಡಲ್ಲ. ಹಾಗಾಗಿ ಕರೆಕ್ಟ್ ಆನ್ಸರ್ ಬಂದು ಡಿಸ್ಟಿಲೇಷನ್. A few substances are grouped in increasing order of their particles, forces of attraction. Which of the following is the correct order ಅಂತ ಇದೆ. ಇವನ್ ಇದು ಕೂಡ 9ನೇ ಕ್ಲಾಸ್ ಕೆಮಿಸ್ಟ್ರಿನಲ್ಲಿ 9th ತರಗತಿನಲ್ಲಿ ಮ್ಯಾಟರ್ ಅರೌಂಡ್ ಈಸ್ ಪ್ಯೂರ್ ಅಂತ ಇದೆ. ಇದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಹೇಳ್ಕೊಡ್ತೀನಿ ಇಲ್ಲಿ ನಾನು. ಏನದು? ಸಾಲಿಡ್, ಲಿಕ್ವಿಡ್ ಅಂಡ್ ಗೇಷಿಯಸ್ ಕಂಡೀಷನ್ ಹೋದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಕ್ರೀಸ್ ಆಗ್ತದೆ. ನಾವು ಮಾತಾಡ್ತೀವಿ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ IM ಸ್ಪೇಸ್ ಅಂಡ್ IMF ಅಂತ ಮಾತಾಡ್ತೀವಿ. ಮಾಲಿಕ್ಯುಲರ್ ಮಧ್ಯೆ ಸ್ಪೇಸ್ ಕಡಿಮೆ ಆದ್ರೆ, ಇಂಟರ್ ಮಾಲಿಕ್ಯುಲರ್ ಸ್ಪೇಸ್ ಕಡಿಮೆ ಆದ್ರೆ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ. ಒಂದ್ ವೇಳೆ ಇಂಟರ್ ಮಾಲಿಕ್ಯುಲರ್ ಸ್ಪೇಸ್ ಹೆಚ್ಚಾದ್ರೆ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ. ಇದು ನೆನಪಿದ್ರೆ ಬಹಳ ಈಸಿಯಾಗಿ ಆನ್ಸರ್ ಮಾಡಬಹುದು. Forces of attraction is weakest in gas, stronger in liquid and strongest in solids because their intermolecular space goes on increasing. ಮೊದಲು ತುಂಬಾ ಕಡಿಮೆ ಇರ್ತದೆ, ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಸೊ ನೈಟ್ರೋಜನ್ is a gas, weaker attraction. Water is liquid, intermediate attraction, whereas sugar is solid, a stronger attraction. ಸೊ ಹಾಗಾಗಿ ಈ ಕಾಂಬಿನೇಷನ್ ಇದೆಯಲ್ಲ, ನೈಟ್ರೋಜನ್, ನೀರು ಮತ್ತು ಶುಗರ್, ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಇದು ತಪ್ಪು, ಇದು ಕೂಡ ತಪ್ಪು, ಅಂಡ್ ಇದು ಕೂಡ ತಪ್ಪು. ನಂಬರ್ 3 is the correct answer. Rate of diffusion of a gas is it is ಡೈರೆಕ್ಟ್ ನಾವು ತಗೊಬಹುದು. ಆನ್ಸರ್ ಏನು? ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ರೂಟ್ ಆಫ್ ದಿ ಮಾಲಿಕ್ಯುಲರ್ ಮಾಸ್. ಇದು ಕೂಡ ಸೆಕೆಂಡ್ PUC ಕೆಮಿಸ್ಟ್ರಿ ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ಆ ಡಿಫ್ಯೂಷನ್ ಕಾನ್ಸೆಪ್ಟ್ ಅನ್ನ ನಾವು ಓದ್ತಾ ಹೋಗ್ತೀವಿ ಸ್ನೇಹಿತರೆ. ಆಸ್ಮಾಸಿಸ್ ಅಂಡ್ ಡಿಫ್ಯೂಷನ್ ಕಾನ್ಸೆಪ್ಟ್ ಅಲ್ಲಿ, ಇವನ್ ಬಯಾಲಜಿ ಟರ್ಮ್ನಲ್ಲೂ ಕೂಡ ಇದನ್ನ ಓದ್ತೀವಿ ನಾವು. ಗ್ರಹಾಮ್ಸ್ ಲಾ ಆಫ್ ಡಿಫ್ಯೂಷನ್ ಫಾರ್ಮುಲಾ, ಅದ್ರ ಪ್ರಕಾರ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ರೂಟ್ ಆಫ್ ದಿ ಮೋಲಾರ್ ಮಾಸ್ ಆರ್ ಡೆನ್ಸಿಟಿ. ಇನ್ವರ್ಸ್ಲಿ ಪ್ರಪೋರ್ಷನಲ್. Non-ideal gases approach ideal behavior. Nothing but real gases approach ideal behavior only at high temperature and low pressure. High temperature and low pressure ಮಾಡಿದ್ರೆ ನಮಗೆ ಅದು ಐಡಿಯಲ್ ಬಿಹೇವಿಯರ್ ಕಡೆಗೆ ಬರುತ್ತೆ. ಸೆಕೆಂಡ್ PUC ಸೊಲ್ಯೂಷನ್ ಚಾಪ್ಟರ್ ಡೈರೆಕ್ಟ್ ಕ್ವಶನ್ ಇದು. ಅಂಡ್ ಇಲ್ಲಿ ತುಂಬಾ ನೀಟಾಗಿ ವಿವರಣೆ ಕೊಟ್ಟಿದ್ದೀನಿ. ಟೆಂಪರೇಚರ್ ಹೆಚ್ಚಾದಷ್ಟು ಅವುಗಳ ಕೈನೆಟಿಕ್ ಎನರ್ಜಿ ಹೆಚ್ಚಾಗ್ತದೆ. ದೇ ಮೂವ್ ಮಚ್ ಮೋರ್ ಫಾಸ್ಟರ್. ದಿ ಇಂಟರಾಕ್ಟಿವ್ ಮಾಲಿಕ್ಯುಲರ್ ಫೋರ್ಸಸ್ ಕಡಿಮೆ ಆಗ್ತದೆ. ದೆನ್ ಕಂಪ್ಲೀಟ್ಲಿ ನೆಗ್ಲಿಜಿಬಲ್ ಫೋರ್ಸ್ ಹಾಗೆ ಹತ್ರಕ್ಕೆ ಬಂದ್ಬಿಡ್ತವೆ. ಡಿಕ್ರೀಸಿಂಗ್ ದಿ ಪ್ರೆಷರ್, ದಿ ಗ್ಯಾಸ್ expand much more larger volume. The molecules are spread incredibly far apart. So there is a negligible compared to the total space. So hagagi they're supposed to behave ideal condition. High temperature and low pressure is the answer. Yeah, why not? The remaining 3 are not correct ಅನ್ನೋದನ್ನ ಇಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಸೊ ಟೆಂಪರೇಚರ್ ಹೈ ಆದ್ರೆ ಐಡಿಯಾಲಿಟಿ, ಹೈ ಪ್ರೆಷರ್ ಆದ್ರೆ ಮಾಲಿಕ್ಯೂಲ್ಸ್ ಕ್ಲೋಸ್ ಟುಗೆದರ್, ಸೊ ಹಂಗಾಗಿ ಆಗಲ್ಲ. ದೆನ್ ಎಕ್ಸಾಕ್ಟ್ ಕಂಡೀಷನ್ ವೇರ್ ಆಸ್ ಗ್ಯಾಸ್ ಡಿವಿಯೇಟ್ ಫ್ರಮ್ ಐಡಿಯಲ್ ಬಿಹೇವಿಯರ್, ಲೋ ಟೆಂಪರೇಚರ್ ಸ್ಲೋ ದ ಮಾಲಿಕ್ಯೂಲ್ ಡೌನ್ ಕಾಂಟ್ ವೈಲ್ ಹೈ ಪ್ರೆಷರ್ ಕ್ರೌಡ್ಸ್ ದೆಮ್ ಟುಗೆದರ್. ಮತ್ತೆ ವ್ಯತ್ಯಾಸ ಆಯ್ತು. ದೆನ್ ಲೋ ಟೆಂಪರೇಚರ್ ಲೋ ಪ್ರೆಷರ್ ಅಲ್ಲಿ
molecules spread out it's very low drastically reduces their kinetic energy. ಆದ್ರಿಂದ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ತುಂಬಾನೇ ಅಫೆಕ್ಟ್ ಆಗ್ತದೆ. ಸೊ ಹಾಗಾಗಿ ಹೈ ಟೆಂಪರೇಚರ್ ಅಂಡ್ ಲೋ ಪ್ರೆಷರ್ ಈಸ್ ದಿ ಕರೆಕ್ಟ್ ಆನ್ಸರ್. At 25 degrees Celsius and 730 millimeter pressure, 380 ml of dry gas oxygen was collected. If the temperature is constant, what volume will oxygen occupy at 760 millimeter pressure? So even idu kuda formula wise karkondu hogtivi ನಾವು ನೋಡಿ. According to Boyle's law, P1 into V1 is equals to P2 into V2. ಫಾರ್ಮುಲಾ ನ ರೀಅರೇಂಜ್ ಮಾಡೋಣ. ಫಾರ್ಮುಲಾ ಹಿಂಗೆ ಹೇಳ್ತದೆ, V2 is equals to P1 into V1 divided by P2. ಸೊ ನಮಗೆ V2 ಬೇಕು. ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ we will obtain the answer 365 milliliter. ನೀಟಾಗಿ ಫಾರ್ಮುಲಾ ಗೊತ್ತಿರಬೇಕು ನಮಗೆ. P1 into V1 is equals to P2 into V2. Boyle's law, ಫಸ್ಟ್ ಇಯರ್ ಕೆಮಿಸ್ಟ್ರಿ, ಮ್ಯಾಟರ್ಸ್ ಆರ್ ಸ್ಟೇಟ್ ಆಫ್ ಮ್ಯಾಟರ್ ಅನ್ನೋ ಚಾಪ್ಟರ್ ಇದೆ. ಸೊ ಡಾಟಾನ ಕರೆಕ್ಟಾಗಿ ಇಂಟರ್ಪ್ರಿಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ 365 ml. ಇದು ಆನ್ಸರ್ ಅಲ್ಲಿ ಎಸ್ ಇಟ್ ಇಸ್ ದೇರ್. Kinetic theory of gases predicts that total kinetic energy of gas depends on the pressure, temperature and the volume. ಈ ಅಂಶ ಇದವಲ್ಲ, ಇದು ಇಂಡಿಪೆಂಡೆಂಟ್ ಕಾನ್ಸೆಪ್ಟ್. ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಆಫ್ ದಿ ಕಂಡೀಷನ್. ಟೋಟಲ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗ್ತದೆ. ಹಾಗಾಗಿ ದಿಸ್ ಈಸ್ ರಾಂಗ್, ವಾಲ್ಯೂಮ್ ರಾಂಗ್, ಪ್ರೆಷರ್ ಇಸ್ ರಾಂಗ್ ಅಂಡ್ ಇಸ್ ಓನ್ಲಿ temperature. So second option is the correct answer. The bond angle around atom which has sp2 hybridization. ಇದು ಗೊತ್ತಿರಲಿ ಸ್ನೇಹಿತರೆ, ಇದು ಕೂಡ ಮತ್ತೆ ಮತ್ತೆ ರಿಪೀಟ್ ಆಗುವಂತ ಪ್ರಶ್ನೆ. ನೋಡಿ, sp ಹೈಬ್ರಿಡೈಸೇಷನ್ ತಗೊಂಡಿದ್ದೀನಿ ನಾನಿಲ್ಲಿ. sp ಹೈಬ್ರಿಡೈಸೇಷನ್ ಅಲ್ಲಿ ಬಾಂಡ್ ಆಂಗಲ್ ನೀವು ನೋಡ್ತಾ ಇದ್ದೀನಿ 180 ಡಿಗ್ರಿ ಇದೆ. ಸೊ ಇದು ಉತ್ತರ ಅಲ್ಲ. ಅವನು ಕೇಳಿರೋದು ನಮಗೆ sp2 ಹೈಬ್ರಿಡೈಸೇಷನ್. ಸೊ sp2 ಅವನು ಕೇಳಿದಾನೆ. sp 180, ಅದೇ sp2 ನೋಡ್ತಾ ಬನ್ನಿ ಈಗ, ದಟ್ ಈಸ್ 120. sp2 120. ಆಪ್ಷನ್ 1 ಈಸ್ ಕರೆಕ್ಟ್ ಆನ್ಸರ್. ಉಳಿದಿದ್ದನ್ನು ನೀವು ನೋಡ್ತಾ ಹೋಗ್ಬೋದು. ನಾನಲ್ಲಿ ಎಕ್ಸ್ಪ್ಲನೇಷನ್ ಇಂಕ್ಲೂ ಪಾಯಿಂಟ್ ಹಾಕಿ ಕೊಟ್ಟಿದ್ದೀನಿ ನೋಡಿ. ಇದು 90, ಇದು sp3d ಹೈಬ್ರಿಡೈಸೇಷನ್. ಅಗೇನ್ ಇಲ್ಲಿ ಮೀಥೇನ್ ತಗೊಂಡಿದ್ದೀನಿ, ಸೆಂಟ್ರಲ್ ಕಾರ್ಬನ್ ಇದೆ, ಸುತ್ತಲೂ 4 ಹೈಡ್ರೋಜನ್ ಇದೆ. ಇದು sp3 ಹೈಬ್ರಿಡೈಸೇಷನ್, ಬಾಂಡ್ ಆಂಗಲ್ ಬಂದು 109. ಇನ್ನು ಇಲ್ಲಿ ಕೂಡ sp3 ತಗೊಂಡಿದ್ದೀನಿ, ಬಾಂಡ್ ಆಂಗಲ್ ಬಂದು 109. ದೆನ್ ಫೈನಲಿ sp3d2 ತಗೊಂಡಿದ್ದೀನಿ, ಇಲ್ಲಿ 90 ಡಿಗ್ರಿ ಇದೆ. ಹಾಗಾಗಿ sp 180, sp2 120, sp3 109. ಸೊ ಆನ್ಸರ್ ಬಂದು ಈಗ ಇಲ್ಲಿ 120ಗೆ sp2 ಹೈಬ್ರಿಡೈಸೇಷನ್ ಆನ್ಸರ್ ಆಗುತ್ತೆ. In the resonating structures of benzene, the number of sigma and pi bonds ಅಂತ ಕೊಟ್ಟಿದ್ದಾನೆ. ಇದು CET ನೀಟಲ್ಲೂ ಕೂಡ ಇರುವಂತ ಪ್ರಶ್ನೆ. ನೀವಲ್ಲಿ ಬೆನ್ಸಿನ್ ಸ್ಟ್ರಕ್ಚರ್ ನೋಡ್ತಾ ಇದ್ದೀರಿ. ಆಲ್ಟರ್ನೇಟ್, ಡಬಲ್ ಬಾಂಡ್ ಅಂಡ್ ಸಿಂಗಲ್ ಬಾಂಡ್ ಇರ್ತಕ್ಕಂಥ ರಚನೆ ಬೆನ್ಸಿನ್ದು. ನಾನು ಮಾರ್ಕ್ ಮಾಡಿದ್ದೀನಿ. ಸಿಗ್ಮಾ ಆಲ್ಮೋಸ್ಟ್ 12 ಬಾಂಡ್ಸ್ ಇದೆ, 12 ಬಾಂಡ್ ಇದೆ. ಹಾಗೆ 3 ಪೈ ಬಾಂಡ್ಸ್ ಇದೆ. ಸೊ ದಟ್ ಈಸ್ ದಿ ಆನ್ಸರ್. ಓಕೆ, ಮುಂದೆ ನೋಡ್ತಾ ಹೋಗೋಣ. ದಿ ಕರೆಕ್ಟ್ ಬಾಂಡ್ ಆರ್ಡರ್ ಇನ್ ದಿ ಫಾಲೋಯಿಂಗ್ ಸ್ಪೀಶೀಸ್. ಇಲ್ಲೂ ಕೂಡ ಅಷ್ಟೇ ಬಹಳ ನೀಟಾಗಿ ಇನ್ಕ್ರೀಸ್ ಇನ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್
in anti-bonding orbital the stability and bond order will also molecules. ಸೊ ಇದ್ರ ಪ್ರಕಾರ ಬಾಂಡ್ ಆರ್ಡರ್ನ ಫಾರ್ಮುಲಾ ಗೊತ್ತಿದ್ರೆ ಬಹಳ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಅಂಡ್ ನಮಗೆ ಅಟಾಮಿಕ್ ನಂಬರು, ಬಾಂಡ್ ಆರ್ಡರ್, ಅಯಾನಿಕ್ ಕಂಡೀಷನ್ ನೋಡ್ತಾ ಹೋದ್ರೆ ಉತ್ತರ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನೋಡಿ, ಈಗ O2 ನಲ್ಲಿ ಬಾಂಡ್ ಆರ್ಡರ್ 2 ಇದೆ, O2 ಮೈನಸ್ ಅಲ್ಲಿ ಬಾಂಡ್ ಆರ್ಡರ್ 1.5 ಇದೆ, ಅಂಡ್ O2 -2 ನಲ್ಲಿ ಬಾಂಡ್ ಆರ್ಡರ್ 1 ಇದೆ. ಸೊ ನಮಗೆ ಅವನು ಕೇಳಿದಂತ ಆರ್ಡರ್ ಬಂದು ಈ ಫಾರ್ಮ್ಯಾಟ್ ಅಲ್ಲಿ ಇದೆ. ಇದೆಲ್ಲಿದೆ ನೋಡಿ ಆನ್ಸರ್, O2 2 ಮೈನಸ್ ಅವನು ದಿ ಕರೆಕ್ಟ್ ಇದನ್ನ ಕೇಳಿದ ನಮ್ಗೆ ಏನು, ಅವನ ಕಂಡೀಷನ್ ಏನ್ ಕೇಳಿದಾನೆ ಕ್ವಶನ್, ಸ್ಟ್ರೆಂತ್ ಈಸ್ ಇನ್ ದಿ ಆರ್ಡರ್, ದಟ್ ಈಸ್ ಆರ್ಡರ್ ನೋಡಿ ಈ ರೀತಿ ಇದೆ. ನಮ್ಗೆ ಉಲ್ಟಾ ಓದ್ಕೋಬೇಕು, ಈ ರೀತಿ ಬಾಂಡ್ ಸ್ಟ್ರೆಂತ್ ಅನ್ನು ಅವನು ಕೇಳಿದಾನೆ, ಕರೆಕ್ಟ್ ಬಾಂಡ್ ಆರ್ಡರ್ ನ ಕೇಳಿದಾನ ಅವನು. ಬಾಂಡ್ ಆರ್ಡರ್ ಇನ್ಕ್ರೀಸಿಂಗ್ ಇದೆಯಾ ಡಿಕ್ರೀಸಿಂಗ್ ಇದೆಯಾ ಅನ್ನೋ ಕಾನ್ಸೆಪ್ಟ್ ಅನ್ನ ನಾವು ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ. ಆಂಟಿ ಬಾಂಡಿಂಗ್ ಅಲ್ಲಿ ಎಲೆಕ್ಟ್ರಾನ್ಗಳು ಜಾಸ್ತಿ ಇದ್ದಷ್ಟು ಅದು ಸ್ಟೇಬಲ್ ಆಗಿರ್ತದೆ. ಸೊ ಈಗ ನಮಗೆ ದಿ ಕರೆಕ್ಟ್ ಬಾಂಡ್ ಆರ್ಡರ್ ಕೊಡ್ತಾನೆ ಅವನು, ಯಾವುದೆಲ್ಲಿ ಯಾವ್ದು ಕಡಿಮೆ ಅಂತ. ಕರೆಕ್ಟ್ ಆರ್ಡರ್ ನಮಗೆ 2 ಈಗ ನೋಡ್ತಾ ಹೋಗಿದ್ದೀವಿ ನಾವಲ್ಲಿ 2 ಹೈಯೆಸ್ಟ್ O2 ತಗೋಬೇಕು, O2 ಅಗೈನ್ ಅದರ ನಂತರ 1.5 ಇದೆ, 1 ಇದೆ. ಸೊ ಇದ್ರ ಆಧಾರದ ಮೇಲೆ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ನೋಡಿ, ಒಂದೊಂದನ್ನು ಕೂಡ ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಆಕ್ಚುಲಿ ಎಲೆಕ್ಟ್ರಾನ್ಗಳನ್ನ ಬಾಂಡಿಂಗ್ ಮತ್ತು ಆಂಟಿ ಬಾಂಡಿಂಗ್ ತಗೊಂಡು ಈ ರೀತಿ ಫಾರ್ಮ್ಯಾಟ್ ಮಾಡ್ತಾ ಬಂದ್ರೆ ನಮಗೆ ಆಂಟಿ ಬಾಂಡಿಂಗ್ ಅಲ್ಲಿ ಏನಿದೆ ಎಲೆಕ್ಟ್ರಾನ್, ಬಾಂಡಿಂಗ್ ಅಲ್ಲಿ ಏನಿದೆ ಅನ್ನೋದ್ರ ಆಧಾರದ ಮೇಲೆ ನಾವು ಖಂಡಿತ ಸೆಟ್ ಮಾಡಬಹುದು. ಸೊ ಅದ್ರ ಪ್ರಕಾರ ನೋಡಿ, ದೇರ್ ಫಾರ್ ದಿ ಬಾಂಡ್ ಆರ್ಡರ್ ಇನ್ಕ್ರೀಸಿಂಗ್ ಆರ್ಡರ್ ಇದೆ, ಬಾಂಡ್ ಲೆಂತ್ ಡಿಕ್ರೀಸಿಂಗ್ ಆರ್ಡರ್ ಇದೆ. ಸೊ ಇದು ಪಾಯಿಂಟ್ ಟು ಬಿ ನೋಟೆಡ್. ಇಲ್ಲೊಂದು ಇಮೇಜ್ ಇದೆ, ಕೆಮಿಕಲ್ ರಿಯಾಕ್ಷನ್ ಆಗಿದೆ. ಈಥೈಲ್ ಆಲ್ಕೋಹಾಲ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಇನ್ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದೆ, ಪ್ರಾಡಕ್ಟ್ ಏನ್ ಬರುತ್ತೆ ಅಂತ ಇಲ್ಲಿ ನೋಡೌಟ್. ಇದು ಸೆಕೆಂಡ್ PUC ಫಸ್ಟ್ ಇಯರ್ 2 ಕಡೆನೂ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿದೆ. ಸೊ ಆನ್ಸರ್ ಬಂದು ಅಸಿಟಿಕ್ ಆಸಿಡ್ ಅಥವಾ ಎಥನೋಯಿಕ್ ಆಸಿಡ್ ಅನ್ನ ಕೊಡ್ತದೆ. ಹಿಯರ್ ಇಸ್ ದಿ ಕೆಮಿಕಲ್ ರಿಯಾಕ್ಷನ್. ನೀವು ನೋಡ್ತಾ ಇದ್ದೀರಿ, CH3COOH ಅನ್ನ ಕೊಡ್ತದೆ. Which of the following statement about lead storage cell battery is false ಅಂತ ಕೇಳೋಣ. ಇಲ್ಲಿ ಹೇಳ್ಬಿಡೋಣ, ಇದು ಸೆಕೆಂಡರಿ ಬ್ಯಾಟರಿ ಆದ್ರಿಂದ ಈ ಸ್ಟೇಟ್ಮೆಂಟ್ ತಪ್ಪು, ಪ್ರೈಮರಿ ಅಲ್ಲ. ಹಾಗಾಗಿ ತಪ್ಪಾದ ಹೇಳಿಕೆ ಅದೊಂದೇ, ಇನ್ನಿವೆಲ್ಲವೂ ಸರಿಯಾಗಿದೆ. ಸೆಕೆಂಡ್ PUC ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಬರುವಂತ ಪಾಠ ಇದು ಕ್ವಶನ್ ಸ್ನೇಹಿತರೆ ಇದು. ಸೊ ಪ್ರೈಮರಿ ವರ್ಸಸ್ ಸೆಕೆಂಡರಿ, ಸೊ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಿದೆ, ಹಾಗಾಗಿ ಉಳಿದಿದೆ ಎಲ್ಲಂತ ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್ ಇದೆ. Which of the following has magnetic value 5.9? 5.9 ಇಲ್ಲಿ ನಿಮಗೆ ಫಾರ್ಮುಲಾ ಬಂದು ಬರ್ಬಿಡ್ತೀನಿ ಮೊದಲಿಗೆ. ನ್ಯೂ is equals to root of n into n plus 2. n ಬಂದು number of unpaired electrons. Number of unpaired electrons. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದು ಅಯಾನಿಕ್ ಸ್ಟೇಟಿಗೆ ತಂದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ನ ಈ ರೀತಿ ತಗೊಂಡ್ರೆ ನಾವು ನೀಟಾಗಿ ವ್ಯಾಲ್ಯೂ ಹೇಳ್ಬೋದು. ನೋಡಿ, ನೆಕ್ಸ್ಟ್ ಸ್ಲೈಡ್ ಕೊಟ್ಟಿದ್ದೀನಿ. Fe2+ ಗೆ 4.9 ಇದೆ, ಯಾಕೆಂದ್ರೆ ಇಲ್ಲಿ n ಹಾಕಿರೋ ಜಾಗದಲ್ಲಿ 4 ಯಾಕೆಂದ್ರೆ ನೋಡಿ ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಪ್ರಕಾರ 3d6 ಇದೆ, ಆದ್ರೆ ಮತ್ತು 2 ಹೋದ್ರೆ ಡಿ ನಲ್ಲಿ 4 ಅನ್ಪೇರ್ಡ್ ಎಲೆಕ್ಟ್ರಾನ್ ಉಳ್ಕೋತವೆ. ಸೊ ಹಾಗಾಗಿ n into n plus 2 ಇದು 4.9 ಬಂದಿದೆ, ಆನ್ಸರ್ ತಪ್ಪು. ಅದೇ ರೀತಿ ನೋಡಿ 5.9 ಬಂದಿದೆ, Fe3+ is the answer. ಅದಿದೆಯಾ ನೋಡಿ ಅಲ್ಲಿ. ಎಸ್, ಇದು ರಾಂಗ್, ಯಾಕೆಂದ್ರೆ ಅದಕ್ಕೆ ಕಡಿಮೆ ಬರುತ್ತೆ. ನಿಕ್ಕಲ್ ನೋಡ್ಬಿಡೋಣ, ನಿಕ್ಕಲ್ಗೆ ಎಷ್ಟು ಬರುತ್ತೆ, 2.83 ಬರುತ್ತೆ, ಅದು ಕೂಡ ತಪ್ಪು. ಹಾಗೆ Cu2+ ನೋಡೋಣ, 1.73 ಬರುತ್ತೆ, ಇವನ್ ಅದು ಕೂಡ ತಪ್ಪು ಸ್ನೇಹಿತರೆ. ಸರಿ ಉತ್ತರ
Fe3 plus. A cathode and an anode are most common components of an electrochemical cell. Which of the following claims about cathode is correct? ಯಾವುದು ಕ್ಯಾಥೋಡ್ ಬಗ್ಗೆ ಕರೆಕ್ಟ್ ಆಗಿ ಹೇಳ್ತದೆ? ಕ್ಯಾಥೋಡ್ ನೋಡಿ, ಆಕ್ಸಿಡೇಷನ್ ಅಕ್ಕರ್ಸ್ ಅಟ್ ದಿ ಕ್ಯಾಥೋಡ್ ತಪ್ಪು, ಅದು ಆನೋಡ್. Electrons move into cathode, this is right. Usually denoted by negative sign, it is wrong. It is usually made up of insulating material, it is wrong. So correct one, electrons will move from anode to the cathode. Anode is the position where exactly oxidation occurs. Electrochemical cell andre eno? A chemical cell which convert chemical energy into electrical energy or even electrical energy into chemical energy. ನೀವು ನೋಡಿ ಎಷ್ಟು ನೀಟಾಗಿ ಎಲೆಕ್ಟ್ರಾನ್ ಮೂವ್ ಆಗ್ತಿದೆ ಆನೋಡ್ ಕಡೆಯಿಂದ ಕ್ಯಾಥೋಡ್ ಕಡೆಗೆ, ಆನೋಡ್ ಕಡೆಯಿಂದ ಕ್ಯಾಥೋಡ್ ಕಡೆಗೆ. ಅಂದ್ರೆ ಜಿಂಕ್ ಇಂದ ಕಾಪರ್ ಕಡೆಗೆ ಬರುತ್ತೆ. ಇಲ್ಲಿ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ ನೋಡಿ. ಆನೋಡ್ ಕಡೆಯಿಂದ ಆಕ್ಸಿಡೇಷನ್ ಆಗೋದು ಆನೋಡ್ ಅಲ್ಲಿ. ಎಸ್, ಎಲೆಕ್ಟ್ರಾನ್ ಮೂವ್ ಫ್ರಮ್ ಆನೋಡ್ ಟು ದಿ ಕ್ಯಾಥೋಡ್. ಸೊ ಹಾಗಾಗಿ ಆಪ್ಷನ್ ಬಂದು ನಿಮ್ಗೆ ಅಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಟುವರ್ಡ್ಸ್ ದಿ ಕ್ಯಾಥೋಡ್ ಈಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್. ಇದು ನೋಡ್ಬೋದು ಸ್ನೇಹಿತರೆ, ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಆಕ್ಸಿಡೇಷನ್ ಜಿಂಕ್ ಅನ್ನೋದು ತನ್ನ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡು ಅದನ್ನ ಕಾಪರ್ ಕಡೆ ಕಳಿಸ್ತಾ ಇದೆ. ಸೊ ಆನೋಡ್ ಕಡೆಯಿಂದ ಎಲೆಕ್ಟ್ರಾನ್ ಮೂವ್ ಫ್ರಮ್ ಆನೋಡ್ ಟು ದಿ cathode is the right answer. Okay, electrons move from anode to the cathode, where it actually reduction occurs. ಯಾಕೆ ಉಳಿದೋ ತಪ್ಪು ಅಂತಾನು ಕೊಟ್ಟಿದ್ದೀನಿ, ನೀವು ವಿಡಿಯೋನ ಪಾಸ್ ಮಾಡಿ ನೋಡಬಹುದು. Which of the following are d block elements but not regarded as transition elements? No doubt zinc, cadmium and mercury, even though they belong to d block elements, but they are not transition metals. Only reason is d block elements na definition bandu at least ionic condition ಅಥವಾ ಅದರ ಎಕ್ಸೈಟೆಡ್ ಕಂಡೀಷನ್ ನಲ್ಲಿ ಡಿ ಶೆಲ್ ಅಲ್ಲಿ ಕನಿಷ್ಠ ಒಂದಾದ್ರೂ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಬೇಕು. ಇದ್ರೆ ಮಾತ್ರ ಅದು ಟ್ರಾನ್ಸಿಷನ್ ಎಲಿಮೆಂಟ್. ಆದ್ರೆ ಜಿಂಕ್, ಕ್ಯಾಡ್ಮಿಯಂ, ಮರ್ಕ್ಯುರಿ ಕಂಪ್ಲೀಟ್ಲಿ ಫಿಲ್ ಆಗಿರೋ ಡಿ ಶೆಲ್ ಅನ್ನ ಹೊಂದಿರ್ತದೆ. ಹಾಗಾಗಿ ದೇ ಆರ್ ನಾಟ್ ರಿಗಾರ್ಡೆಡ್ ಆಸ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಜಿಂಕ್ ಅಟಾಮಿಕ್ ನಂಬರ್ 30, ಆರ್ಗಾನ್ 18, 3D 10 28, 4s2 2 30. ಡಿ ನಲ್ಲಿ ಕಂಪ್ಲೀಟ್ 5 ಏನು ಸಬಾರ್ಬಿಟಲ್ಸ್ ಇತ್ತು ಅದರಲ್ಲಿ ಕರೆಕ್ಟ್ ಆಗಿ 2 ಎಲೆಕ್ಟ್ರಾನ್ ಫಿಲ್ ಆಗಿರೋದ್ರಿಂದ ಅದರಲ್ಲಿ ಯಾವುದೇ ಕಾರಣಕ್ಕೂ ಇನ್ಕಂಪ್ಲೀಟ್ ಎಲೆಕ್ಟ್ರಾನ್ ಸಿಗಲ್ಲ. ಎಲ್ಲಿ ಇನ್ಕಂಪ್ಲೀಟ್ ಶೆಲ್ ಸಿಗಲ್ಲ ಡಿ ನಲ್ಲಿ. ಹಾಗೇನು ಕ್ಯಾಡ್ಮಿಯಂ ಕೂಡ ಹಂಗೆ ಆಗಿದೆ ನೋಡಿ, 3D10 3D10 3D10. therefore ಇವು ಮೂರು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕನ್ಸಿಡರ್ ಮಾಡಲ್ಲ. It's zinc and cadmium, mercury. Okay. A primary alkyl halide would prefer to undergo primary alkyl halide ಇದೆಯಲ್ಲ, ಸಿಂಗಲ್ ಸ್ಟೆಪ್ ಅಲ್ಲಿ ನಡೀತಕ್ಕಂಥ SN2 ರಿಯಾಕ್ಷನ್ ನ ಈಸಿಯಾಗಿ ಟಾರ್ಗೆಟ್ ಮಾಡ್ತದೆ. ಸೊ ಯಾಕಂದ್ರೆ ಸಪೋಸ್ ಮಿಥೈಲ್ ಕ್ಲೋರೈಡ್ ತಗೊಂಡು ಮಿಥೈಲ್ ಆಲ್ಕೋಹಾಲ್ ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ SN2 ರಿಯಾಕ್ಷನ್ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಮಾಡ್ತಕ್ಕಂಥ ಕ್ರಿಯೆ. ಅದೇ SN1 ಬಂದ್ರೆ ಅದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ 2 ಸ್ಟೆಪ್ ಅಲ್ಲಿ ಆಗ್ತದೆ. ಆದ್ರೆ ಅಲ್ಲಿ ಬಂದು ಪ್ರೈಮರಿ ಆಲ್ಕೈಲ್ ಅಲ್ಲ, ಅದು ಟರ್ಷರಿ. ಇಲ್ಲಾದ್ರೆ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ತಗೊಂಡು ಮಾತಾಡ್ತೀವಿ. ಸೆಕೆಂಡ್ ಇಯರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹ್ಯಾಲೋ ಆಲ್ಕೇನ್ಸ್ ಅಂಡ್ ಹ್ಯಾಲೋ ಆರೆನ್ಸ್ ಚಾಪ್ಟರ್ ಅಲ್ಲಿ ಫಸ್ಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ ಅಲ್ಲಿ ಬರ್ತದೆ. ಇನ್ನು ಆಲ್ಫಾ ಎಲಿಮಿನೇಷನ್ ತಪ್ಪು, ರೇಸಿಮೈಸೇಷನ್ ಕೂಡ ತಪ್ಪು. ಸೊ SN2 ರಿಯಾಕ್ಷನ್ ಇಸ್ ದಿ ರೈಟ್ ಆನ್ಸರ್. ಇಲ್ಲಿ ನೀಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಸ್ನೇಹಿತರೆ, ಯು ಕ್ಯಾನ್ ಫಾಲೋ ಇನ್ ಡೀಟೈಲ್. ಎಸ್, SN2, SN1 is wrong and elimination is wrong and racemization is also wrong. Which of the following molecular formula belongs to the alkyne series? ನೋಡಿ ಫಾರ್ಮುಲಾ ಗೊತ್ತು ನಮಗೆ, ಫಸ್ಟ್ PUC ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಫಾರ್ಮುಲಾ ಹೇಳ್ತದೆ CnH2n+2 will give you alkane, CnH2n will give you alkene, or alkyne ಬಂದು CnH2n-2. CnH2n+2 ನೋಡಿ ಇದು ಫಾಲೋ ಮಾಡಲ್ಲ, ಇದು ಆಲ್ಕೀನ್ ಆಗ್ತದೆ.
ಯಾಕಂದ್ರೆ ಅದು 2 ಪಟ್ಟು ಹೈಡ್ರೋಜನ್ ಇದೆ. ಇದು ನೋಡಿ CnH2n plus 2, 10 into 2 20 plus 2 22. Then CnH2n plus 2 9 18 ಮೈನಸ್ ತಗೊಂಡಾಗ ಅಲ್ಲಿ 16 ಬರ್ತದೆ. ಅದನ್ನ ಈ ಕಡೆ ತಗೊಂಡ್ ಬರ್ತೀನಿ, ಆಲ್ಕೈನ್ ಆಗ್ತದೆ ನೋಡಿ. CnH2n minus 2, CnHn ಜಾಗದಲ್ಲಿ ಕಾರ್ಬನ್ ನಂಬರ್ ಹಾಕ್ತೀನಿ. ಕಾರ್ಬನ್ 9 ಆದ್ರೆ 9 18 18 minus 2 16. ದಿಸ್ ಇಸ್ ದಿ ಆನ್ಸರ್. ದೆನ್ 16 32 ಇದು ಕೂಡ ಆಲ್ಕೀನ್ ಆಗ್ತದೆ. ಸೊ ಹಾಗಾಗಿ ಸೆಕೆಂಡ್ ಒನ್ ತಪ್ಪು, ಫೋರ್ತ್ ಒನ್ ತಪ್ಪು, ಥರ್ಡ್ ಒನ್ ಮಾತ್ರ ಕರೆಕ್ಟ್ ಇದೆ. ಡ್ಯೂರಿಂಗ್ ಲಾಸೈನ್ಸ್ ಟೆಸ್ಟ್, ಸೆಟ್ ಆಫ್ ಸಲ್ಫರ್ and nitrogen present in an organic compound which changes into nitrogen and sulfur. Nitrogen and sulfur ಬಂದು sodium cyanide and Na2S. that is the first one is the correct answer. ಈ ಉಳಿದಂಥದ್ದು ಬೇರೆ ಬೇರೆ ಆಯ್ಕೆನಲ್ಲಿ ಬಳಸ್ತಾ ಹೋಗ್ತೀವಿ. ಲಾಸೆನ್ಸ್ ಟೆಸ್ಟ್ ಅಲ್ಲಿ ಸೋಡಿಯಂ ಸಲ್ಫೈಡ್ ಮತ್ತು ಸೋಡಿಯಂ ಸೈನೈಡ್ ಅನ್ನು ಬಳಸ್ತೀವಿ. ಉಳಿದಿದೆ ಯಾಕಲ್ಲ ಅನ್ನೋದನ್ನ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಸ್ನೇಹಿತರಲ್ಲಿ. ವಿಡಿಯೋನ ಪಾಸ್ ಮಾಡಿ ಕೂಡ ನೀವು ನೋಡಿಕೊಂಡು ಹೋಗ್ಬೋದು. ದಿ ಕೋರ್ ಆಟಮ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಬಯಾಲಜಿಕಲಿ ಸಿಗ್ನಿಫಿಕೆಂಟ್ ಕೋಆರ್ಡಿನೇಷನ್ ಮಾಲಿಕ್ಯೂಲ್ ಆಸ್ ಮೆಗ್ನೀಷಿಯಂ. ನೋ ಡೌಟ್ ಕ್ಲೋರೋಫಿಲ್ ಒಳಗಡೆ ಮೆಗ್ನೀಷಿಯಂ ಇದೆ, ಹೌದಲ್ಲ. ವಿಟಮಿನ್ B12 ಒಳಗಡೆ ಕೋಬಾಲ್ಟ್ ಇದೆ. ಹಿಮೋಗ್ಲೋಬಿನ್ ಒಳಗಡೆ ಐರನ್ ಇದೆ. ಹಾಗಾಗಿ ಮೊದಲನೇ ತಪ್ಪು, ಎರಡನೇ ತಪ್ಪು. ಕಾರ್ಬಾಕ್ಸಿಪೆಪ್ಟಿಡೇಸ್ ಎ ಇದನ್ನ ಈ ಗುಂಪಲ್ಲಿ ನೋಡೋದಿಲ್ಲ ನಾವು. ಸೊ ಹಾಗಾಗಿ ಕ್ಲೋರೋಫಿಲ್ ಇಸ್ ದಿ ರೈಟ್ ಆನ್ಸರ್. ಇದು ಕೂಡ ಸೆಕೆಂಡ್ PUC ಕೆಮಿಸ್ಟ್ರಿ ಕೋಆರ್ಡಿನೇಷನ್ ಕೆಮಿಸ್ಟ್ರಿನಲ್ಲಿ ಈ ಚಾಪ್ಟರ್ ಬರ್ತದೆ, ಈ ಟಾಪಿಕ್ ಬರ್ತದೆ. ಕ್ಲೋರೋಫಿಲ್ ಇಲ್ಲಿ ನೋಡ್ತಾ ಇದ್ದೀರಿ, ಮೆಗ್ನೀಷಿಯಂ ಇದೆ. ಹಾಗೆ ವಿಟಮಿನ್ B12 ಇಲ್ಲಿದೆ, ಕೋಬಾಲ್ಟ್ ನೋಡಿ. ಹಾಗೆ ಹಿಮೋಗ್ಲೋಬಿನ್ ಒಳಗಡೆ ಐರನ್ ಇದೆ. ಹಿಯರ್ ಇಸ್ ದಿ ಐರನ್ ಮಾಲಿಕ್ಯೂಲ್. ಎಸ್, ಹಿಯರ್ ಇಸ್ ದಿ ಐರನ್ ಮಾಲಿಕ್ಯೂಲ್. And blue color genes, it is having thallocyanamine, it is in blue color. So ಹಾಗಾಗಿ ಈ ಪಾಯಿಂಟ್ಗಳ ಪ್ರಕಾರ ಹೊರಟ್ರೆ ಕ್ಲೋರೋಫಿಲ್ is the correct answer. Select the correct IUPAC name for, ನಾನೇ ಹೇಳ್ಬಿಡ್ತೀನಿ, ಹೆಕ್ಸಾ ಅಮೈನ್ ಕೋಬಾಲ್ಟ್ 8 3 ಅಯಾನ್. ಇದಕ್ಕೆ ರೂಲ್ಸ್ ಇದೆ ಸ್ನೇಹಿತರೆ, ಆ ರೂಲ್ಸ್ನ ಇಲ್ಲಿ ಮೆನ್ಷನ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಇದು ಅಮೋನಿಯಾ, ಬಟ್ IUPAC ನಾಮೆನ್ಸ್ ಪ್ರಕಾರ ಇದನ್ನ ಅಮೈನ್ ಅಂತ ತಗೋತೀವಿ, ಅಮೈನ್ ಅಂತ ತಗೋತೀವಿ. ದೆನ್ ಲಿಗ್ಯಾಂಡ್ ಬಂದು ಸಯನೈಡ್, ಪ್ರಿಫಿಕ್ಸ್ ಬಂದು ಹೆಕ್ಸಾ, ಯಾಕಂದ್ರೆ 6 ಅಮೈನ್ ಲಿಗ್ಯಾಂಡ್ ಇದೆ, ಅಮೈನ್ ಲಿಗ್ಯಾಂಡು. ಮೆಟಲ್ ಬಂದು ಕೋಬಾಲ್ಟ್ ಅಂಡ್ ನೋ ಕೋಬಾಲ್ಟೇಟ್. ಇದನ್ನ ಕೋಬಾಲ್ಟ್ ಅಂತಾನೆ ಯಾಕೆ ಕರಿಬೇಕು ಅಂದ್ರೆ, ಕೋಬಾಲ್ಟೇಟ್ ಆದ್ರೆ ಆನಯಾನಿಕ್ ಕಾಂಪ್ಲೆಕ್ಸ್, ಕೋಬಾಲ್ಟ್ ಅಂತ ಕರಿಬೇಕು ಅಂದ್ರೆ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್. ಇದು ಕ್ಯಾಟಯಾನ್ ಮಾರ್ಕ್ ಅನ್ನು ಅವನು ಕೊಟ್ಟಿರೋದ್ರಿಂದ ಇದನ್ನ ಕೋಬಾಲ್ಟ್ ಅಂತಾನೆ ಕರಿಬೇಕು, ಕೋಬಾಲ್ಟೇಟ್ ಅಂತ ಕರಿಯಂಗಿಲ್ಲ. ಇನ್ನು ಆಕ್ಸಿಡೇಷನ್ ಸ್ಟೇಟ್ ಬಂದು +3 ಕೊಟ್ಟಿರೋದ್ರಿಂದ ರೋಮನ್ ಲೆಟರ್ ಈ ರೀತಿ ಬರೀತೀವಿ +3. ಅಂಡ್ ಸಫಿಕ್ಸ್ ಬಂದು ಅಯಾನ್, ಸಿನ್ಸ್ ಇಟ್ ಈಸ್ ಆನ್ ಅಯಾನ್, ಹಾಗಾಗಿ ಆನ್ಸರ್ ಬಂದು ಹೆಕ್ಸಮೈನ್ ಕೋಬಾಲ್ಟ್, ಹೆಕ್ಸಮೈನ್ ಕೋಬಾಲ್ಟ್ 3 ಅಯಾನ್. ಹೆಕ್ಸಮೈನ್ ಇಲ್ಲಿ ಗಮನಿಸಬೇಕು, ಕೋಬಾಲ್ಟ್ 3 ಅಯಾನ್. ಓಕೆ, ಹೆಕ್ಸಮೈನ್ ಕೋಬಾಲ್ಟ್ ನೋಡಿ ಇಲ್ಲಿ, ಹೆಕ್ಸಮೈನ್ ಕೋಬಾಲ್ಟ್ ನೋಡಿ, ತಪ್ಪಾಗಬಾರ್ದು, ಗೊಂದಲ ಆಗ್ತದೆ ಒಂದ್ಸರಿ ಗಮನಿಸಿ.
ಹೆಕ್ಸಮೈನ್ ಕೋಬಾಲ್ಟ್ 3. ಕೋಬಾಲ್ಟ್ 8 ಬರಂಗಿಲ್ಲ. ಕೋಬಾಲ್ಟ್ 8 ಬರಂಗಿದ್ರೆ ನೆಗೆಟಿವ್ ಚಾರ್ಜ್ ಇರಬೇಕಿತ್ತು. ಸೊ ಹಾಗಾಗಿ ಕೋಬಾಲ್ಟ್ 8 ಅಲ್ಲ. ಇನ್ನು ಅಮೋನಿಯಾ ಕೂಡ ಅಲ್ಲ. ಇದು ಅಮೋನಿಯಾ ತಪ್ಪು. ಅಮೈನ್ ಬಟ್ ಕೋಬಾಲ್ಟ್ 8 ತಪ್ಪು. ಅಮೋನಿಯಾ ತಪ್ಪು. ಅಮೈನ್ cobalt is the correct answer. Fourth one is the correct answer. Strong field ligands such as cyanide, it is usually low spin with high complex. Low spin with high complex splitting. Second PUC coordination chemistry ನಲ್ಲಿ ಇದನ್ನು ಓದ್ತೀವಿ ಸ್ನೇಹಿತರೆ. ಎಕ್ಸಾಂಪಲ್ ವಿತ್ ಉಳಿದಿದ್ದೆ ತಪ್ಪು ಅಂತ ಅರ್ಥ ಮಾಡ್ಕೊಳ್ಬೇಕು. The equation delta Q is equal to delta U plus P delta V is the statement of first law of thermodynamics. First PUC thermodynamics chapter ಬರ್ತದೆ. It is saying that conservation of energy can neither be created nor be destroyed ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮೊದಲನೇ ಲಾ ಅದು ಚಲನೆಗೆ ಸಂಬಂಧಪಟ್ಟದ್ದು. ಸೆಕೆಂಡ್ ಲಾ ಎಂಟ್ರೋಪಿನಲ್ಲಿ ಹೋಗ್ತದೆ. ಜೌಲ್ಸ್ ಲಾ ಹೀಟ್ಗೆ ಸಂಬಂಧಪಟ್ಟದ್ದು. ಅಂಡ್ ರಿಮೈನಿಂಗ್ ದಿಸ್ ಒನ್ ಈಸ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ದಿ E0 M3+ by M2+ ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂಸ್ ನ ಕೊಟ್ಟಿದ್ದಾನೆ ಸ್ನೇಹಿತರೆ. ಅವನು ನಮಗೊಂದು ಫಾರ್ಮುಲಾ ಗೊತ್ತು. ಲೋಯರ್ ದಿ ರಿಡಕ್ಷನ್ ಪೊಟೆನ್ಷಿಯಲ್ ಈಸಿ ಟು ಆಕ್ಸಿಡೈಸ್ ಅಂತ. ಲೋಯರ್ ದಿ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಈಸಿ ಟು ಆಕ್ಸಿಡೈಸ್. ಆಗ ನೋಡಿದ್ರೆ ಕೋಬಾಲ್ಟ್ ಕ್ರೋಮಿಯಂದು -0.41 ವ್ಯಾಲ್ಯೂ ಇದೆ. ಮ್ಯಾಂಗನೀಸ್ದು 1.57 ಇದೆ. ಐರನ್ದು 0.77 ಇದೆ. ಕೋಬಾಲ್ಟ್ದು +1.97 ಇದೆ. ಇವೆಲ್ಲದಕ್ಕೆ ಕಂಪೇರ್ ಮಾಡಿದ್ರೆ ನೆಗೆಟಿವ್ ಅಥವಾ -4.41 ಇದೆಯಲ್ಲ, ಇದು ಲೀಸ್ಟ್. ಅದು ಯಾವುದಕ್ಕಿದೆ? ಕ್ರೋಮಿಯಂ. ದಟ್ ವಿಲ್ ಆಕ್ಸಿಡೈಸ್ ವೆರಿ ಈಸಿಲಿ ಅನ್ನೋ ಪಾಯಿಂಟ್ ಅನ್ನು ನಾವು ಗಮನಿಸ್ತೀವಿ. ಫಾರ್ ವಿಚ್ ಒನ್ ಆಫ್ ದಿ ಮೆಟಲ್ ದಟ್ ಚೇಂಜ್ ಆಕ್ಸಿಡೇಷನ್ ಅನ್ನೋ ಕಾನ್ಸೆಪ್ಟ್. ದಟ್ ಮೀನ್ಸ್ ದಿ ಲೋಯರ್ ರಿಡಕ್ಷನ್ ಪೊಟೆನ್ಷಿಯಲ್ ಮೀನ್ಸ್ higher oxidation potential, making it easier for metal ion to lose that electrons get to oxidized. ಅಂದ್ರೆ ಅರ್ಥ ಮಾಡ್ಕೋಬೇಕು. +2 ಇತ್ತು ಮತ್ತು ಒಂದು ಎಲೆಕ್ಟ್ರಾನ್ ಬಿಟ್ಟು +3 ಆಯ್ತು ಅಂದ್ರೆ ಆಕ್ಸಿಡೈಸ್ ಒಳಗಾಯ್ತು ಅಂತ ಅರ್ಥ. ಒಂದು ಎಲೆಕ್ಟ್ರಾನ್ ಕಳ್ಕೊಳ್ತು ಅಂತ ಅರ್ಥ. ಸೊ ಮತ್ತು ಎಲೆಕ್ಟ್ರಾನ್ ಕಳ್ಕೊಳ್ತದೆ, ಮೇಕಿಂಗ್ ಇಟ್ ಈಸಿ ಟು ಲಾಸ್ ಎಲೆಕ್ಟ್ರಾನ್. ಯಾಕೆಂದ್ರೆ ರಿಡಕ್ಷನ್ ಪೊಟೆನ್ಷಿಯಲ್ ಲೋ ಇದೆ. ಸೊ ಹಾಗಾಗಿ ಕ್ರೋಮಿಯಂ ಈಸ್ ದಿ ಕರೆಕ್ಟ್ ಆನ್ಸರ್. ಸ್ನೇಹಿತರೆ, ಇಷ್ಟು ನಿಮ್ಮೊಟ್ಟಿಗೆ ಚರ್ಚೆ ಮಾಡಿದ್ದೀನಿ. ಇನ್ನು ಇದೇ ರೀತಿಯ ವಿಡಿಯೋಗಳನ್ನ ಮುಂದೆ ತುಂಬಾ ಚರ್ಚೆ ಮಾಡೋದಿದೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಕೇರ್ ಟ್ಯುಟೋರಿಯಲ್ಸ್ನ ಖಂಡಿತ ನಂಬಿಕೆ ಇಟ್ಟು ಆಯ್ಕೆ ಮಾಡ್ಕೊಳ್ಳಿ. ಖಂಡಿತ ಯು ವಿಲ್ ಬಿ ಆನ್ ದಿ ಸಕ್ಸಸ್ ಪಾತ್ವೇ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್. ನನ್ನ ಮೊದಲನೇ ಸ್ಲೈಡಲ್ಲಿ ಮೊಬೈಲ್ ನಂಬರ್ ಇದೆ. ತಮಗೆ ಅನುಮಾನಗಳಿದ್ರೆ ಆ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. 8861623631 ಕೆ ಗಂಗಾಧರ್ ಅಂತ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್. ಕವಿರತ್ನ ಸರ್ ಅವರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ.